ಟ್ರೇಲರ್ ಮತ್ತು ಹಾಡು ಬಿಡುಗಡೆ ಒಳ್ಳೆ ಪ್ರಯತ್ನ ಮಾಡಿದ್ರೆ ನೀವೆಲ್ಲರಿಗೂ ಹಾರ್ದಿಕ ಶುಭಕಾಮನೆಗಳು. ನಾನು ಭಾರತದ ಬಗ್ಗೆ ಮಾತಾಡ್ತೇನೆ. ಭಾರತ ಒಂದು ಮಹಾನ್ ದೇಶ. ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು. ಇದು ನಮ್ಮ ಸೌಭಾಗ್ಯ. ದೇಶ ಎಲ್ಲಕ್ಕಿಂತಲೂ ಮಿಗಲು. ದೇಶದ ಸೇವೆಯನ್ನು ಮಾಡಲು ಒಬ್ಬ ವ್ಯಕ್ತಿ ಮಂತ್ರಿಯಾಗಿ ಅಥವಾ ರಾಜಕಾರಣಿಯಾಗಿ ಅಥವಾ ಅಧಿಕಾರಿಯಾಗಿ ಮಾಡಬೇಕಾಗಿಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿಯು ಕೂಡ ತನ್ನ ಕರ್ತವ್ಯವನ್ನು ಹಾಗೂ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಿದರೆ ಅದು ಕೂಡ ದೇಶ ಸೇವೆ ಆಗುತ್ತದೆ. ನನ್ನ ನೋವಿನ ಮಾತನ್ನ ನೀವೆಲ್ಲರೂ ಕಿವಿಗೊಟ್ಟು ಕೇಳಿ. ಅದು ಏನಂದ್ರೆ, ನಮ್ಮ ದೇಶವನ್ನು ರಕ್ಷಿಸಬೇಕಾದ್ರೆ ಪ್ರತಿಯೊಬ್ಬರು ನಮ್ಮ ಸಂಸ್ಕೃತಿನ ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲೇಬೇಕು. ನಮ್ಮ ರಾಷ್ಟ್ರದ ಸುಸಂಸ್ಕೃತ ಆಚಾರ ವಿಚಾರಗಳನ್ನು ಬೆಳೆಸಬೇಕಾಗುವುದು ನಮ್ಮದು, ನಿಮ್ಮದು, ನಮ್ಗೆಲ್ಲರೂ ಆದ್ಯ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ಕೈಗೆ ಕೈ ಜೋಡಿಸಿ ಭಾರತ್ ಮಾತೆಗೆ ಸೇವೆ ಮಾಡೋಣ. ಭಾರತ್ ಮಾತೆಗೆ ಎಲ್ಲಿ ನೋವಾಗದಂತೆ ನಾವು ನಮ್ಮ ಸಂಸ್ಕೃತಿಯನ್ನು ಬೆಳೆಸುತ್ತೀವಿ. आज से 11 वर्ष पूर्व हमारे महान आध्यात्मिक भारत देश में कश्मीर में आजादी का जश्न भी दहशत के साये में मनाया जाता था. हमारे महान आध्यात्मिक भारत देश में हम हिंदुओं से यह पूछा जा रहा था कि राम होने का क्या प्रमाण है. कुछ लोग गीता एवं रामायण जैसे पावन ग्रंथों को उपन्यास का दर्जा दे रहे थे. लेकिन अब ये नया भारत है. आज हमारा भारत विश्व की चौथी सबसे बड़ी आर्थिक व्यवस्था बन चुका है और वसुधैव कुटुंबकम के सिद्धांत, एक पृथ्वी, एक परिवार, एक भविष्य की आवाज को बुलंद करते हुए पूरी दुनिया का मार्गदर्शन कर रहा है. आजादी का अमृत महोत्सव ಅರ್ಥವಾಗಿ ಮಾಡಬೇಕಾದ್ರೆ ಈ ದಿನ ನಾವು ಜಾತಿ ಭೇದ ಎಲ್ಲ ಮರೆತು ನಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಮಾಡಬೇಕು. ನಮ್ದು ಒಂದೇ ಜಾತಿ, ಮನುಷ್ಯ ಜಾತಿ. ನಮ್ದು ಒಂದೇ ಧರ್ಮ, ಮಾನವೀಯತೆ. ನಮ್ದು ಒಂದೇ ಭಾಷೆ, ಪ್ರೀತಿಯ ಭಾಷೆ. ನಮ್ದು ಒಂದೇ ಪರಿಚಯ, ಭಾರತೀಯ. ನಮ್ದು ಒಂದೇ ಧ್ಯೇಯ, ಭಾರತದ ಪ್ರಗತಿ. ಯಾವ ದಿನ ನಾವು ಸಾಧನೆಯನ್ನು ಪ್ರಗತಿ ಮೂಲಕ ಸಾಧಿಸುತ್ತೀವಿ ಈ ಭೂಮಿ ಮೇಲೆ ಸ್ವರ್ಗದ ಒಂದು ಹೆಸರೇ ಭಾರತ್. ಪ್ರೀತಿಯ ಮತ್ತೊಂದು ಹೆಸರೇ ಭಾರತ್. ನನ್ನ ಭಾರತ, ನಿಮ್ಮ ಭಾರತ, ರಾಮನ ಭಾರತ, ಗಾಂಧಿರವರ ಭಾರತ, ಸ್ವಾಮಿ ವಿವೇಕಾನಂದರ ಭಾರತ, ಡಾಕ್ಟರ್ ಅಂಬೇಡ್ಕರ್ ಅವರ ಭಾರತ, ಸರ್ ಎಂ ವಿಶ್ವೇಶ್ವರಯ್ಯ ಭಾರತ, ಸರ್ದಾರ್ ಭಗತ್ ಸಿಂಗ್ और भारत, सुभाष चंद्र बोस और भारत, सरदार पटेल और भारत, लोकमान्य बाल गंगाधर तिलक और भारत, अटल बिहारी वाजपेयी भारत, अब्दुल कलाम और भारत, अभिनंदन वर्तमान और भारत, नरेंद्र दामोदर दास मोदी और भारत, नमಗೆಲ್ಲರ ಭಾರತ. ಜೈ ಭಾರತ. ಸೈನಿಕ ದೇಶಾಭಿಮಾನದ ಪ್ರತೀಕ. ಊರಿನ ಗುಡಿಯಲ್ಲಿ ದೇವರಿದ್ದರೆ ದೇಶದ ಗಡಿಯಲ್ಲಿ ವೀರಿರ್ತಾರೆ. पहलगाम आतंकवादी हमले की जवाबी कार्रवाई ऑपरेशन सिंदूर की सफलता ने प्रत्येक भारतीय को गौरवान्वित किया है. वीर सैनिकರಿಗೆ ನನ್ನ ನಮನ. ಎಲ್ಲರಿಗೂ ಶುಭವಾಗಲಿ. ಜೈ ಭಾರತ್ ಮಾತೆ, ಜೈ ಕರ್ನಾಟಕ ಮಾತೆ. ಭಾರತ್ ಮಾತಾ ಕಿ ವಂದೇ, ಗೋ ಮಾತಾ ಕಿ. ಕನ್ನಡ ಭುವನೇಶ್ವರಿ ತಾಯಿಗೆ ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಫಸ್ಟ್ಲಿ ಥ್ಯಾಂಕ್ ಫಾರ್ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ ಸರ್. ನನಗೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಈ ಮೂವಿಲಿ ಆಕ್ಟ್ ಮಾಡೋದಕ್ಕೆ. ಈ ಅವಕಾಶ ಸಿಗೋದಕ್ಕೆ ಕಪಿಲ್ ಸರ್ ಅವ್ರ ಕಾರಣ. ಅವರಿಗೊಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓ ಮೈ ಇಂಡಿಯಾ ಟೈಟಲ್ ಹೇಳೋ ರೀತಿ ಇದು ಇಂಡಿಯಾ ಬೇಸ್ಡ್ ಸಬ್ಜೆಕ್ಟ್. ಅದ್ರಲ್ಲಿ ನನ್ನ ಕ್ಯಾರೆಕ್ಟರ್ ಬಂದು ಒಂದು ಟೀಚರ್ ಕ್ಯಾರೆಕ್ಟರ್. ತುಂಬಾನೇ ಮೆಚುರಿಟಿ ಇರುವಂತ ಕ್ಯಾರೆಕ್ಟರ್, ಹೋಮ್ಲಿ ಕ್ಯಾರೆಕ್ಟರ್, ತುಂಬಾ ಚೆನ್ನಾಗಿದೆ. ನಾನು ಒಂದಷ್ಟು ಮೂವೀಸ್ಗಳು ಮಾಡಿದ್ದೀನಿ ಮುಂಚೆ. ಕಾದಲ್, ಅಮಾವಾಸ್ಯೆ, ಗಡಿ, ಶಿವ, ಹಾಸನಾಂಬೆ, ಕಬಾಳಮ್ಮ, ಹರೇದೇವಿ ಅಂತ. ಬಟ್ ಯಾವುದು ಬ್ರೇಕ್ ಸಿಕ್ಕಿಲ್ಲ. ನನ್ಗೆ ಈ ಮೂವಿ ಬ್ರೇಕ್ ಸಿಗುತ್ತೆ ಅನ್ನೋ ಹೋಪ್ಸ್ ನನಗಿದೆ. ಏಕೆಂದ್ರೆ ಓ ಮೈ ಇಂಡಿಯಾ ಈ ಸ್ಟೋರಿ ಕೇಳಿದಾಗ್ಲೇ ನಂಗೆ ತುಂಬಾನೇ ಖುಷಿ ಆಯ್ತು. ಸ್ಟೋರಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಎಲ್ರಿಗೂ ಒಂದು ಆಸೆ ಇರುತ್ತೆ, ಓ ಮೈ ಇಂಡಿಯಾ ಬಗ್ಗೆ ಸಬ್ಜೆಕ್ಟ್ ಸಿಗ್ಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಒಂದು ದೇಶದಲ್ಲಿ ಹುಟ್ಟಿರೋರಿಗೆ. ನನ್ಗೆ ಈ ಅವಕಾಶ ಸಿಕ್ಕಿದೆ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಹಾರೈಕೆ, ಪ್ರೋತ್ಸಾಹ ಸದಾ ನನ್ನ ಮೇಲೆ ಇರ್ಲಿ ಹಾಗೂ ನಮ್ಮ ಚಿತ್ರ ತಂಡದ ಮೇಲೆ ಇರ್ಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸಮಾರಂಭಕ್ಕೆ ಆಗಿರ್ತಕ್ಕಂಥ ನಮ್ಮ ಹಿರಿಯ ಪ್ರಖ್ಯಾತರಾದ ಉಮೇಶ್ ಅವ್ರಿಗೆ, ಮಹೇಂದ್ರ ಜಿಗೆ, ಮತ್ತೆ ಏನು ಚಿತ್ರತಂಡಕ್ಕೆ ಮತ್ತೆ ಅವ್ರ ಸ್ನೇಹಿತರು ಹಾಸನ್ ಬಂದರೆ ಅವ್ರಿಗೂ ಶುಭ ಕೋರುತ್ತಾ, ಇವತ್ತು ಏನು ಒಂದು ಸಿನಿಮಾ ಏನಂತಲ್ಲ, ನಮ್ಮ ಸ್ವತಂತ್ರ ದಿನಾಚರಣೆ ಬಂದ್ರೆ ಈ ತರದ್ದು ಒಂದು ಯಾವ್ದಾದ್ರು ಒಂದು ಒಳ್ಳೆ ವಿಷಯಗಳು ನಮ್ಗೆ ಕಾಣ್ಬೇಕು. ಸೊ ನನಗನ್ಸುತ್ತೆ ಈಗ ಹೆಚ್ಚು ಕಮ್ಮಿ ಜೂನ್ ಕೊನೆ ದಿನ ಇದೀವಿ.
ತೀರ್ಮಾನ ಅವತ್ತು ಇದನ್ನ ಪ್ರದರ್ಶನ ಮಾಡಿದ್ರೆ ಚೆನ್ನಾಗಿರುತ್ತೆ. ಓ ನನ್ನ ಭಾರತಾಂಬೆ ಅಂದ್ರೆ ಅವತ್ತು ಆಗಸ್ಟ್ 15 ಈ ಭಾರತಾಂಬೆಯ ಬಗ್ಗೆ ಬಹಳಷ್ಟು ಹೆಚ್ಚಿದೆ ಅಂದ್ರೆ ಉತ್ಸಾಹ, ಪ್ರೀತಿ, ದೇಶಭಕ್ತಿ ಇವೆಲ್ಲ ಎಲ್ಲ ಮನುಷ್ಯನ 140 ಕೋಟಿ ಜನರಲ್ಲಿ ಕಣಕಣದಲ್ಲಿ ಅದು ಆಕ್ಚುಲಿ ಅದು ಒಂಥರ ಪುಳಕಿತುಕೊಳ್ಳುತ್ತದೆ ಅವಾಗ ಆಗಸ್ಟ್ 15ರಲ್ಲಿ. ಕಾರಣ ಅಂದ್ರೆ ಸೊ ನಮ್ಮ ದೇಶದಲ್ಲಿ ಸರ್ವವೂ ಇದೆ, ಎಲ್ಲವೂ ಇದೆ, ಎಲ್ಲರೂ ಇದ್ದಾರೆ. ಆ ಇರೋದನ್ನ ನಮ್ಮ ಏನ್ ರಾಜಕೃಷ್ಣನ್ ಅವರು ಆ ಹಾಡುಗಳನ್ನ ಸಮಾಜಶಾಸ್ತ್ರ ನಮ್ಗೆ ಗೊತ್ತಿರೋ ಪ್ರಕಾರ ನಮ್ಮ ಲೋಕೇಶ್ ಅವರು ಮತ್ತೆ ಅವ್ರ ಶ್ರೀಮಂತರ ಅರ್ಪಿಸಿ ಈ ಸಿನಿಮಾ ಮಾಡ್ತಾ ಇದ್ದಾರೆ. ಫಸ್ಟ್ ಕೃತಜ್ಞತೆಗಳಿಂದ ಧರಣಿ ಅವರು ಹೇಳಿದ್ರಲ್ಲ ಅದರಲ್ಲಿ ಬಹಳ ಅಚ್ಚುಕಟ್ಟಾಗಿ ಎಲ್ಲಿ ಎಷ್ಟು ಬೇಕೋ ಅಷ್ಟೇ ಒಂದು ಹೆಚ್ಚಿಗೆ ಅವ್ರು ನಾಟ್ಯ ಮಾಡಿದ್ದಾರೆ. ಅದ್ರ ಜೊತೆಗೆ ಒಂದು ಸಿನಿಮಾಲಿ ನಮ್ಮ ಕೃಷ್ಣಮೂರ್ತಿ ಅವರು ನನಗೆ ಹೆಚ್ಚು ಕಮ್ಮಿ 2014 ನಮ್ಮ ಸಿನಿಮಾ ಯೂನಿಟ್ ಅಲ್ಲಿ ಪತ್ರಿಕೆಗಳಲ್ಲಿ ಬಹಳ ವರ್ಷ ಕೆಲಸಗಳು ಮಾಡ್ಕೊಂಡು, ಯಾಕಂದ್ರೆ ಅವ್ರ ಪದಗಳ ವಿಂಗಡಣೆ ಹೆಂಗಿರುತ್ತೆ ಅಂದ್ರೆ ಸ್ಪಷ್ಟತೆ ಇರುತ್ತೆ. ಎಲ್ಲಿ ಶಾರ್ಪ್ ಆಗಿರ್ಬೇಕೋ ಅದು ಶಾರ್ಪ್ ಆಗಿರುತ್ತೆ, ಎಲ್ಲಿ ಸ್ಲೋ ಆಗಿರುತ್ತೋ ಅದು ಸ್ಲೋ ಆಗಿರುತ್ತೆ, ಎಲ್ಲಿ ತಿಳಿ ಇರಬೇಕೋ ಅದು ಹೇಳ್ತಾರೆ. ಬಟ್ ಅವರ ಒಂದು ಕವನಗಳಿದೆಯಲ್ಲ, ಆ ಕನ್ನಡ ನುಡಿಗಳು ಅಷ್ಟೊಂದು ಅಚ್ಚುಕಟ್ಟಾಗಿರುತ್ತೆ. ಯಾಕಂದ್ರೆ ನನ್ನ ಜೊತೆ ಬಹಳಷ್ಟು ನನ್ನ ಪತ್ರಿಕೆಯನ್ನು ಬಹಳ ವರ್ಕ್ ಮಾಡಿದ್ದಾರೆ. ಅವಳ ಬಹಳಷ್ಟು ಜನ ನನ್ನ ಪ್ರಶಂಸೆಗಳು ಮಾಡಿದ್ದಾರೆ. ಅವರು ಆ ಪದಗಳು ಚೆನ್ನಾಗಿದೆ ಅಂತ. ಈಗ ನಮ್ಮ ರಾಜಕೃಷ್ಣನ್ ಅವರು ಈ ಒಂದು ಹಾಡನ್ನ ನನ್ಗೊತ್ತಿರೋ ಪ್ರಕಾರ 8-9-10 ನಿಮಿಷವರೆಗೂ ಆಡಿದ್ದಾರೆ. ಆ ಹಾಡಲ್ಲಿ ಒಂದು ಸಮಾಜಶಾಸ್ತ್ರ ಮತ್ತೆ ನಮ್ಮ ಸಮಾಜ, ನಮ್ಮ ಭಾರತ ಅಷ್ಟು ಅದು ತೋರಿಸ್ಬಿಟ್ಟಿದ್ದಾರೆ. ಖಂಡಿತವಾಗಿ ಇದೊಂದು ಒಳ್ಳೆ ಒಂದು ಪ್ರಯತ್ನ. ಬಟ್ ಈ ಪ್ರಯತ್ನಕ್ಕೆ ಓ ಮೈ ಇಂಡಿಯಾ, ಓ ನನ್ನ ಭಾರತಾಂಬೆ, ಸೊ ಈ ಒಂದು ಕೆಲಸಕ್ಕೆ ಅವರಿಗೆ ಅಭಿನಂದಿಸುತ್ತಾ ಅವರ ಈ ಒಂದು ಪ್ರಯತ್ನ ಶುಭವಾಗಲಿ, ಜಯವಾಗಲಿ, ವಿಜಯವಾಗಲಿ. ಮತ್ತೆ ನಿರೂಪಣೆ ಮಾತ್ರ ದೀಕ್ಷಾ ಪೂಜಾ ಅವರಿಗೆ ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಿರೂಪಣೆ ಮಾಡಿ ಅವ್ರಿಗೂ ಹೊಂದಿಸುತ್ತಾ, ಮತ್ತೆ ನಮ್ಮ ಮೀಡಿಯಾ ಮಿತ್ರರು ಬಹಳಷ್ಟು ಜನ ಬಂದಿದ್ದಾರಲ್ಲ, ನನ್ನ ಪರಿಚಯಸ್ಥರೇ, ಅವ್ರಿಗೂ ಸೊ ಈ ಒಂದು ವಿಷಯನ ಎಲ್ಲರಿಗೂ ತಲುಪಿಸಿ, ಅದ್ರ ಜೊತೆಗೆ ಆದಷ್ಟು ನಮ್ಮ ಕಪಿಲ್ ಮಾಸ್ಟರ್ ಇಲ್ಲೇ ಇದ್ದಾರೆ, ಒಂದು ಆಡಿಯೋ ಸಂಸ್ಥೆಯಲ್ಲಿ ಹಾಡನ್ನ ರೆಗ್ಯುಲರ್ ಆಗಿ ಒಂದು ಹೆಚ್ಚಲಿ ಪ್ಲೇ ಆಗೋ ತರ ಮಾಡಿ. ಏನಕ್ಕಂದ್ರೆ ಈ ಎಲ್ಲಾ ಅಂಶಗಳು ಅದರಲ್ಲಿ ಇದೆ, ಅಡಗಿದೆ. ಅದು ನೋಡ್ತಾ ಇದ್ರೆ ಅರ್ಥ ಮಾಡ್ಕೋಬಹುದು. ಅದರಿಂದ ಒಂದು ಆಡಿಯೋ ಕಂಪ್ನಿಗಳಲ್ಲಿ ಮಾತಾಡಿ ಈಗಲೇನೆ ಅವರು ಮಾತಾಡಿ ಕೊಟ್ರೆ ಒಳ್ಳೇದು. ಆಗಸ್ಟ್ 15 ಇನ್ನಷ್ಟು ಓ ಮೈ ಇಂಡಿಯಾ ಅನ್ನೋದು ಓ ನನ್ನ ಭಾರತಾಂಬೆ ಆಗಿ ಎಲ್ಲರಿಗೂ ಆ ಕಿವಿಯಲ್ಲಿ ಇಂಪಾಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕನ್ನಡ. ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಬಹಳ ವಿಶೇಷವಾದ ದಿನ ಅಂತ ನನಗೆ ಅನಿಸ್ತಾ ಇದೆ. ಕಾರಣ ಇಷ್ಟೇ, ಲೋಕೇಶ್ ಅವರು ಮತ್ತು ನಾನು ಅವರ ಒಡನಾಟ ಸುಮಾರು 20 ವರ್ಷಗಳ ಒಡನಾಟ. ಒಬ್ಬ ಉಪನ್ಯಾಸಕನಾಗಿ ಇವತ್ತು ಒಬ್ಬ ನಟನಾಗಿ ನೋಡ್ತಕ್ಕಂಥ ಅವಕಾಶ ನನಗೊಂಥರ ಬಹಳ ಮಾತನಾಡ್ತಾ ಇತ್ತು. ಬಹಳ ಸರಳ ವ್ಯಕ್ತಿ, ಸೌಜನ್ಯ ಇತ್ತು. ನಮ್ಮ ಕಾಲದಲ್ಲಿ ಸುಮಾರು 20 ವರ್ಷಗಳ ಕಾಲ ಅತ್ಯುತ್ತಮ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸಿ ಸಾಂಸ್ಕೃತಿಕ ರಂಗಗಳಲ್ಲಿ ಅನೇಕ ವಿದ್ಯಾರ್ಥಿಗಳನ್ನ ಪೋಷಿಸಿದಂಥ ಮಹಾನ್ ವ್ಯಕ್ತಿ. ಇವತ್ತು ಅವರ ಕಲೆಯನ್ನು ನೋಡಿದ್ವಿ, ಹಾಡುಗಳನ್ನು ಕೇಳಿದ್ವಿ. ಕೇಳಿದಾಗ ಎಂಥ ಒಂದು ನಟನೆ ಅಥವಾ ಆಕ್ಟ್ ಮಾಡಿ ಎಲ್ಲರೂ ಬರಲ್ಲ, ನಾನು ಮಾಡೋ ಖಂಡಿತ ಆಗೋದಿಲ್ಲ. ಲೋಕೇಶ್ ಅವರಿಂದ ಅಭಿನಯ ಇತ್ತು ಅನ್ನೋದು ಹೇಗೆ ನನಗೆ ಒಂಥರ ಊಹಿಸಲಿಕ್ಕೆ ಅಸಾಧ್ಯ. ಅಂತ ಲೋಕೇಶ್ ಅವರು ಇವತ್ತು ರತನ್ಯವಾಗಿದ್ದಾರೆ. ಅವರ ಶಿಷ್ಯಕ್ಕೆ ಹಾಡು ತುಂಬ ಚೆನ್ನಾಗಿ ಮೂಡಿದೆ. ದೇಶ ಪ್ರೇಮವನ್ನ, ದೇಶದ ಸಂಸ್ಕೃತಿಯನ್ನ, ದೇಶದ ಪ್ರಗತಿಯ ಬಗ್ಗೆ ಎಲ್ಲವನ್ನ ಬಿಂಬಿಸ್ತಕ್ಕಂಥ ಹಾಡು ಅತ್ಯುತ್ತಮವಾಗಿ ಬಂದಿದೆ. ಇವರ ಚಿತ್ರ ತುಂಬ ಯಶಸ್ಸಿನ ಹಾದಿಯತ್ತ ಖಂಡಿತ ಸಾಗುತ್ತೆ ಅಂತಕ್ಕಂಥ ಆಶಯವನ್ನು ನಾವೆಲ್ಲ ಹೊಂದಿದ್ದೇವೆ. ಅವರ ಇಡೀ ಚಿತ್ರತಂಡಕ್ಕೆ, ಅವರ ಕುಟುಂಬಕ್ಕೆ, ಮತ್ತು ಇಲ್ಲಿ ಹಾಸನದ ಬಳೆದ ಸಾಕಷ್ಟು ಜನ ಬಂದಿದ್ದಾರೆ. ರಾಷ್ಟ್ರಾಸ್ತಿ ಇಲಾಖೆಯ ಎಲ್ಲ ಅನೇಕ ಬಂದಿದ್ದಾರೆ. ಹಾಸನ ಜಿಲ್ಲೆಯ ಜನತೆಗೆ ಅವರ ಕೊಡುಗೆ ಇನ್ನೂ ಅತ್ಯುತ್ತಮವಾಗಿ ಮೂಡಿಬರಲಿ, ಅವರ ಚಿತ್ರ ಯಶಸ್ಸಿನ ಹಾದಿಯತ್ತ ಸಾಗಲಿ ಅಂತ ಆಶ್ರಿತ ಈ ಶುಭ ಸಮಯದಲ್ಲಿ ನಿಮ್ಮ ಜೊತೆ ಕಲಾವಿದರ ಬಗ್ಗೆ ನಾನು ಮಾತನಾಡಲಿಕ್ಕೆ ಹೆಚ್ಚು ಹೋಗೋದಿಲ್ಲ. ಅವರ ಚಿತ್ರ ಇನ್ನೂ ಉತ್ತಮಕ್ಕೆ ಸಾಗುತ್ತೆ ಅಂತಕ್ಕಂಥ
ಅಭಿನಂದನಾ ಮಾತುಗಳನ್ನು ಆಡ್ತಾ ತಮ್ಮೆಲ್ಲರಿಗೂ ಮನಸ್ಸು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೆ ಎಲ್ಲ ಹಿರಿಯ ಹಾಗೂ ಎಲ್ಲ ಗಣ್ಯರಿಗೂ ಸ್ವಾಗತವನ್ನು ಕೋರ್ತಾ, ಸಾರಿ ನಾನು ನ್ಯಾಯಾಧೀಶರಲ್ಲ, ನಾನು ಪಬ್ಲಿಕ್ ಪ್ರಾಸಿಕ್ಯೂಟರ್. ಸರ್ಕಾರದ ಪರವಾಗಿ ಪ್ರತಿನಿಧಿಸ್ತಕ್ಕಂಥ ಸೆಷನ್ ಕೋರ್ಟ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಪಬ್ಲಿಕ್ ಪ್ರಾಸಿಕ್ಯೂಟರ್. ಹಾಗಾಗಿ ಕೋರ್ಟಲ್ಲಿ ಇರೋದ್ರಿಂದ ನ್ಯಾಯಾಧೀಶರು ಅಂತ ಸಪ್ರೇಟ್ ಡ್ಯೂಟಿ. ಹಾಗಾಗಿ ನನಗೆ ಒಂದು ಅಂತಂದ್ರೆ, ಹಲವಾರು ಸಾರಿ ನಾವು ನನ್ನ ಸ್ನೇಹಿತ ನಾವು ಬಾಲ್ಯ ಕಾಲೇಜಿನ ದಿನಗಳಿಂದ ಕೂಡ ಒಟ್ಟಿಗೆ ಬೆಳೆದಂತವ್ರೆ. ಹಾಗಾಗಿ ಆಗ ಆತನ ಒಂದು ಏನು ಜೀವನ ಶೈಲಿ ಮತ್ತೆ ಅದನ್ನ ನಾವು ನೋಡ್ತಾ, ಇಲ್ಲ ಈತ ಫಿಲಿಂ ಇಂಡಸ್ಟ್ರಿಲೇ ಬೆಳಿಬೇಕು ಅಂತ ನಮ್ಮ ಎಲ್ಲ ಸ್ನೇಹಿತರ ಆಸೆ ಇತ್ತು. ಹಾಗಾಗಿ ಹಲವಾರು ಕಾರಣಗಳಿಂದ ನಾವೆಲ್ಲರೂ ಕೂಡ ಹೈಯರ್ ಎಜುಕೇಶನ್ ಮಾಡಿದ್ವಿ, ಬೇರೆ ಬೇರೆ ವೃತ್ತಿಯನ್ನ ಆಯ್ಕೆ ಮಾಡ್ಕೊಂಡ್ವಿ. ಆದ್ರೂ ಆ ಒಂದು ವೃತ್ತಿಯನ್ನೇ ನಂಬ್ಕೊಂಡು ಬದುಕೋದಕ್ಕಿಂತ ಕಲೆಯಲ್ಲೂ ಕೂಡ ಒಂದು ಸಾಧನೆ ಮಾಡಬೇಕು ಸಾಂಸ್ಕೃತಿಕ ಜೀವನದಲ್ಲಿ ಅಂತ ಹೇಳಿ ಒಂದು ನಿರ್ಧಾರದಲ್ಲಿ ಕೆಲಸದ ಒತ್ತಡದಲ್ಲೂ ಕೂಡ ಈ ಎಲ್ಲ ಒಂದು ಬೆಳವಣಿಗೆ ಕಾಂಟ್ರಾಕ್ಟರ್ ಇಂದ ಒಂದು ದೊಡ್ಡ ದೊಡ್ಡ ಕಲಾವಿದರ ಸಂಪರ್ಕವನ್ನ ಬೆಳೆಸಿ ಈ ಒಂದು ನಮ್ಮ ಬೆಂಗಳೂರಿನ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಈ ಒಂದು ಆಡಿಯೋ ರಿಲೀಸ್ ಕಾರ್ಯಕ್ರಮ ಹಮ್ಮಿಕೊಳ್ಳೋದು ಇಸ್ ನಾಟ್ ಎ ಆರ್ಡಿನರಿ ಜಾಬ್. ಅದಕ್ಕೋಸ್ಕರ ನನ್ನ ಸ್ನೇಹಿತಿಗೆ ವೈಯಕ್ತಿಕವಾಗಿ ಅವರಿಗೆ ಧನ್ಯವಾದಗಳನ್ನ ನಾನು ಅರ್ಪಿಸಕ್ಕೆ ಇಷ್ಟಪಡ್ತೀನಿ. ಈ ಒಂದು ಅರ್ಥಗರ್ಭಿತವಾದ ವೇದಿಕೆಯಲ್ಲಿ ನಮ್ಮಂತ ಒಂದು ಸ್ನೇಹಿತನ ಗುರುತಿಸಿ ಈ ಕಲಾವಿದ ಜೊತೆ ಹಿರಿಯ ಕಲಾವಿದ ಉಮೇಶ್ ಸರ್ ತುಂಬಾ ಹಿರಿಯ ಕಲಾವಿದರು ನಮ್ಮ ಇಂಡಸ್ಟ್ರಿಯಲ್ಲಿ, ಅವ್ರ ಜೊತೆ ಕೂರಿಸಿ ಮಾತಾಡಕ್ ಅವಕಾಶ ಕೊಟ್ಟದಂತೂ ತುಂಬಾ ಇದು ಅಭೂತಪೂರ್ವ ಸಾಧನೆ. ನನ್ನ ವೈಯಕ್ತಿಕವಾಗಿ ನಾನು ಅವನಿಗೆ ಮತ್ತೊಂದು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ನಾವು ದಿನ ಬೆಳಗಾದ್ರೆ ಅವನು ಫಿಲಮ್ ಈ ಒಂದು ಶೂಟಿಂಗ್ ಸ್ಟಾರ್ಟ್ ಆದ್ಮೇಲೆ ಹಲವಾರು ಸಾರಿ ಪ್ರಯತ್ನ ಪಟ್ಟಿದ್ದೀನಿ. ನನ್ನ ಕೆಲಸ ಒತ್ತಡದಿಂದ ನಾನು ಅವನ ಪರ್ಸನಲ್ ಆಗಿ ಭೇಟಿ ಆಗೋಕ್ಕೂ ಆಗಿಲ್ಲ, ಮತ್ತೆ ಈ ಫಿಲಮ್ ವೈಯಕ್ತಿಕವಾಗಿ ಅವನ್ನ ಮಾತಾಡೋಕ್ಕೂ ಸಾಧ್ಯ ಆಗಿಲ್ಲ. ಒಂದೇ ಸಾರಿ ನಿಮ್ಗೆ ಗೆಸ್ಟ್ ಆಗಿ ಕರೀತಾ ಇದ್ದೀನಿ ಬಾರಪ್ಪ ಸಂಡೇ ಅಂತ ಹೇಳಿದಾಗ ತುಂಬಾ ಖುಷಿ ಆಯ್ತು. ಹಾಗಾಗಿ ಈ ಎಲ್ಲ ಒಂದು ಸುಂದರ ಕ್ಷಣಗಳನ್ನ ನಾನು ಮನಸ್ಸು ತುಂಬಿಕೊಂಡಿದ್ದೀನಿ. ಎಲ್ಲ ಹಿರಿಯರು ನಮ್ಮ ಹಾಸನ ಜಿಲ್ಲೆಯವರು ತುಂಬಾ ಜನ ಬಂದಿದ್ದೀರಿ, ಅವರ ಕುಟುಂಬಸ್ಥರು ಬಂದಿದ್ದೀರಿ. ಎಲ್ಲರೂ ಸೇರಿ ಒಟ್ಟಾಗಿ, ವೈಯಕ್ತಿಕವಾದ ಎಲ್ಲರೂ ಸೇರಿ ಒಟ್ಟಾಗಿ ಈ ಒಂದು ಚಲನಚಿತ್ರ ತುಂಬಾ ಅದ್ದೂರಿಯಾಗಿ ಬಿಡುಗಡೆ ಆಗ್ಲಿ, ಶತದಿನೋತ್ಸವ ಆಚರಿಸ್ಲಿ, ಹಲವಾರು ಹೆಸರು ಮತ್ತು ಇದನ್ನ ಅವ್ರಿಗೆ ತಂದುಕೊಡ್ಲಿ ಅಂತ ಹೇಳಿ ಎಲ್ಲರ ಪರವಾಗಿ ನಾನು ಇಂಡಸ್ಟ್ರಿಯಲ್ಲಿ ಅವನ್ನ ಉಳಿಸಿ ಬೆಳೆಸಿ ಅವ್ರಿಗೆ ಆಶೀರ್ವದಿಸಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನ ಅವಕಾಶ ಮಾಡ್ಕೊಂಡಿದ್ದಕ್ಕೆ ತಮ್ಗೆಲ್ರಿಗೂ ವಂದಿಸಿ ನನ್ನ ಮಾತನ್ನು ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರೇ ಹಾಗೂ ನನ್ನ ಎಲ್ಲ ಬಂಧುಗಳೇ, ಸ್ನೇಹಿತರೆ, ಮೀಡಿಯಾ ಮಿತ್ರರೇ, ಎಲ್ರಿಗೂ ನಮಸ್ಕಾರ. ಈ ಸಿನಿಮಾ ನಮ್ಮ ಸ್ನೇಹಿತರು ಹೇಳಿದಾಗೆ, ಯೋಗೇಶ್ ಅವರು ಹೇಳಿದಾಗೆ, ನಾವು ಡಿಗ್ರಿಯಿಂದಲೂ ನಮ್ಮ ಡೈರೆಕ್ಟರ್ ಮತ್ತೆ ನಾನು ಇಬ್ರು ಕ್ಲಾಸ್ಮೇಟ್. ಸೊ ಅವತ್ತಿನಿಂದಲೂ ನಾವು ರಾಜ್ಯ ಮಟ್ಟದ ನಾಟಕವನ್ನ ಮಾಡಿದ್ವಿ, ತುಂಬಾ ಸ್ಟೇಟ್ ಅವಾರ್ಡ್ಗಳನ್ನ ತಗೊಂಡ್ವಿ. ಹಾಗೆ ಒಂದು ಧಾರಾವಾಹಿನೂ ಮಾಡಿದ್ವಿ, ನಿಗೂಢ ರಾತ್ರಿ ಅಂತ. ಜೊತೆಗೆ 2003ರಲ್ಲಿ ಗಂಗೋತ್ರಿ ಎಂಬ ಸಿನಿಮಾ ಇವರೇ ನಿರ್ದೇಶಕರು, ನಾನು ಅದರಲ್ಲಿ ಅಭಿನಯ ಮಾಡಿದ್ದೆ. ಸೊ ಹೀಗೆ ಅವಾಗಿಂದಲೂ ನಮಗೆ ಕಲೆ ಅನ್ನೋದು ಸ್ವಲ್ಪ ಆಸಕ್ತಿ ಇತ್ತು. ಸೊ ಅಂತಹ ಕಲೆಯನ್ನ ಈಗ ಹೊರಗೆ ಜಗತ್ತಿಗೆ ತೋರಿಸುವಂತ ಅವಕಾಶ ದೇವರ ದಯೆಯಿಂದ ಆಗಿದೆ. ಹಾಗೆ ಈ ರಂಗದಲ್ಲಿ ನನ್ನನ್ನ ಎಲ್ಲರೂ ಆಶೀರ್ವಾದಿಸಿ, ಯಾಕೆಂದ್ರೆ ನಾನು ಈಗ ತಾನೇ ಹೆಜ್ಜೆ ಇಟ್ಟು ಬಂದಿರುವಂತಹ ಒಂದು ಕಲಾ ಮಗು. ನಾನು ಅದನ್ನ ಅರಳಿಸ್ಬೇಕಾದವರು ಎಲ್ಲ ನೀವೇ. ಹಾಗಾಗಿ ಎಲ್ರಿಗೂ ನಮಸ್ಕಾರ ಹೇಳ್ತಾ ಇಲ್ಲಿ ಬಂದಿದ್ದಕ್ಕೆ ಎಲ್ಲ ನನ್ನ ಸ್ನೇಹಿತರು, ಹಾಸನದ ಹಲವಾರು ಡಿಗ್ರಿ ಕಾಲೇಜ್ ಪ್ರಾಂಶುಪಾಲರು ಬಂದಿದ್ದಾರೆ, ಪ್ರೊಫೆಸರ್ಗಳು ಬಂದಿದ್ದಾರೆ, ಮೈಸೂರಿಂದ ಪ್ರೊಫೆಸರ್ ಅವರು ಬಂದಿದ್ದಾರೆ, ಡಾಕ್ಟರ್ ಈಶ್ವರ್ ಅಂತ ಬಂದಿದ್ದಾರೆ, ಹಾಸನಿಂದ ಪ್ರೊಫೆಸರ್ ಮರಿಗೌಡ್
ಪ್ರೊಫೆಸರ್ ಹರೀಶ್ ಪ್ರೊಫೆಸರ್ ಶ್ರೀನಿವಾಸ್ ಪ್ರೊಫೆಸರ್ ಯೋಗೇಶ್. ಸೊ ಹೀಗೆ ಹಾಗೆ ನಮ್ಮ ಸ್ನೇಹಿತರಾದಂತಹ ಸತ್ಯಣ್ಣನವರು, ಹಾಗೆ ನಮ್ಮ ವ್ಯವಸ್ಥಾಪಕರಾದಂತಹ ಸತ್ಮೂರ್ತಿ ಸರ್ ಅವರು, ಹಾಗೆ ನಮ್ಮ ಸಕಲೇಶ್ಪುರದ ಚಿತ್ರನುಡಿ ಸಂಪಾದಕರಾದಂತಹ ನಮ್ಮ ದೊಡ್ಡಯ್ಯ ಬ್ರದರ್ ಅವರು. ಸೊ ಹೀಗೆ ನನ್ನ ಬಂಧುಗಳು, ನನ್ನ ಎಲ್ಲ ಮಿತ್ರರು ಬಂದಿದ್ದಾರೆ. ಎಲ್ರಿಗೂ ಮತ್ತೊಮ್ಮೆ ಎಲ್ರಿಗೂ ಮತ್ತೆ ನಮ್ಮ ಕಾಲೇಜಿನಿಂದ ಪ್ರೊಫೆಸರ್ ಡಾಕ್ಟರ್ ಶಾಂತಾ ಮೇಡಮ್ ಬಂದಿದ್ದಾರೆ, ಡಾಕ್ಟರ್ ಸವಿತಾ ಮೇಡಮ್ ಬಂದಿದ್ದಾರೆ. ನನಗೆ ಎಲ್ರಿಗೂ ಎಲ್ಲ ಬಂದಿದ್ದಕ್ಕೆ ತುಂಬಾ ಸಂತೋಷ ಆಗಿದೆ. ಮತ್ತೊಮ್ಮೆ ಎಲ್ಲರಿಗೂ ನಾನು ಹೃದಯ ತುಂಬಿ ನಿಮಗೆ ವಂದನೆಗಳನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಾನು ಈ ಸಿನಿಮಾದಲ್ಲಿ ನಾಯಕ ನಟನಾಗಿ ಅಭಿನಯ ಮಾಡ್ತಾ ಇದ್ದೀನಿ. ಸೊ ನನ್ನ ಕ್ಯಾರೆಕ್ಟರ್ ಏನಪ್ಪಾ ಅಂತ ಅಂದ್ರೆ ಜಿಲ್ಲಾಧಿಕಾರಿ ಒಂದು ಕ್ಯಾರೆಕ್ಟರ್. ಆ ಜಿಲ್ಲಾಧಿಕಾರಿಯಾಗಿ ಈ ಚಿತ್ರದಲ್ಲಿ ಅಭಿನಯ ಮಾಡ್ತಾ ಇದ್ದೀನಿ. ಸಮಾಜವನ್ನ ಅಂದ್ರೆ ನಮ್ಮ ಭಾರತದ ಈಗಿನ ಪರಿಸ್ಥಿತಿ ಹೇಗಿದೆ ಅದನ್ನ ಹೇಗಾದ್ರೂ ಸ್ವಲ್ಪ ಮಟ್ಟಿಗೆ ಒಬ್ಬ ಜಿಲ್ಲಾಧಿಕಾರಿ ಮನಸ್ಸು ಮಾಡಿದ್ರೆ ಹೇಗೆ ಸರಿಪಡಿಸಬಹುದು ಅನ್ನೋದೇ ನಮ್ಮ ಚಿತ್ರದ ಒಂದು ಉದ್ದೇಶ ಆಗಿದೆ. ಸೊ ಆ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ವೇದಿಕೆ ಮೇಲಿರುವ ಗಣ್ಯವ್ಯಕ್ತಿಗಳು ಮತ್ತು ನನ್ನ ಬಂಧು ಮಿತ್ರರಾದ ಪ್ರೆಸ್ನವ್ರಿಗೂ ಮೀಡಿಯಾದವ್ರಿಗೂ ನಾನು ವಂದನೆ ಹೇಳ್ತಾ, ಓ ಮೈ ಗಾಡ್. ಸೊ ಓ ಮೈ ಇಂಡಿಯಾ, ಓ ಮೈ ಗಾಡ್ ಅಂದ್ರೆ ದೇವರು ಇಂಡಿಯಾ ಎರಡು ಒಂದೇ. ಸೊ ಓ ಮೈ ಇಂಡಿಯಾ ಅಂತ ಎಲ್ಲರೂ ರೋಮಾಂಚನ ಆಗುತ್ತೆ. ಸೊ ಇದ್ರಲ್ಲಿ ಏನಪ್ಪ ಸಾಹಸ ಉದ್ದೇಶ ಕೆಲಸ ಏನು ಅಂತಂದ್ರೆ, ಇಂಡಿಯಾದಲ್ಲಿ ಅಂದ್ರೆ ನಮ್ಮ ಭಾರತದಲ್ಲಿ ಎಷ್ಟೋ ಇದರಲ್ಲಿ ನಡೀತಾ ಇರ್ತವೆ. ಸೊ ಅದರ ತಡೆಗಟ್ಟಲಿಕ್ಕೆ ನಾಯಕ ನಟರಿಗೆ ಬಂದಂತ ನಮ್ಮ ರತನ್ ಅವ್ರಿಗೆ ಬಂದದ್ದು ಯಾವ ಥರ ಭೇದಿಸ್ತಾನೆ ಅದೇ ಸಿನಿಮಾದ ಕತೆ. ನನಗೆ ಕೃಷ್ಣಮೂರ್ತಿ ಅವರು 20 ವರ್ಷದ ಸ್ನೇಹಿತರು. ಅವರು ಅವತ್ತಿಂದಲೂ ಇವತ್ತವರೆಗೂ ನನ್ನ ಜೊತೆ ಅವರು ತುಂಬ ಇದಾಗಿದ್ದಾರೆ. ಬಟ್ ಇದು ನಾನು ಅವರು ಕಂಟೆಂಟ್ ಹೇಳಿದಾಗ ನನಗೆ ತುಂಬ ಇದಾಯಿತು. ಓ ಮೈ ಇಂಡಿಯಾ ಅಂತ ಇಟ್ಟು ಈ ಥರ ಒಂದು ಮಾಡೋದು ತುಂಬ ಇದು. ಬಟ್ ಚೆನ್ನಾಗಿದೆ, ಚೆನ್ನಾಗಿ ಮಾಡೋಣ ಅಂತೇಳಿ ನಮ್ಮ ರತನ್ ದೇವರು ಬಂದಿದ್ದರು, ನಮ್ಮ ನಾಯಕರು. ಅವರು ಈ ಥರ ಒಂದು 2 ಆ್ಯಕ್ಷನ್ಸ್ ಇದೆ ಮಾಡಬೇಕು ಅಂತ ಹೇಳಿದ್ರು. ಸೊ ಓ ಮೈ ಇಂಡಿಯಾದಲ್ಲಿ ಯಾಕಂದರೆ ಅಷ್ಟು ಟೈಟ್ಲ್ ಕ್ಯಾಚಿಂಗ್ ಇದೆ. ಯಾಕಂದರೆ ಓ ಮೈ ಇಂಡಿಯಾ ಅನ್ನೋದು ಒಂದು ಕ್ಯಾಚಿಂಗ್ ಟೈಟಲ್ ಅದು. ಸೊ ಎಂಥವರಾದ್ರೂ ಒಂದು ನೋಡ್ತಾರೆ. ಸೊ ನಮ್ಮ ನಿರ್ದೇಶಕರು ಕಥೆ ಚಿತ್ರಕಥೆ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ಸಕ್ಸಸ್ ಆಗಲಿ. ನಾನು 2 ಮಾತುಗಳನ್ನು ಆಡ್ತಾ ಒಂದೇ ಹೇಳ್ತೇನೆ. ಜೈ ಮಾತಾ. ಓ ಮೈ ಇಂಡಿಯಾ. ಮೊದಲಾಗಿ ನಾವು ಈ ಭಾರತ ದೇಶದಲ್ಲಿ ಹುಟ್ಟಿರೋದೇ ನಮ್ಮ ಪೂರ್ವ ಜನ್ಮದ ಪುಣ್ಯ ಅನ್ಕೋಬೇಕು. ಈ ದೇಶದಲ್ಲಿ ಹುಟ್ಟಕ್ಕೆ ಯಾಕೆ ಪುಣ್ಯ ಮಾಡಿರ್ತೀವೋ ಅವ್ರಿಗೆ ಮಾತ್ರ ಸಾಧ್ಯ. ಈ ದೇಶದಲ್ಲಿ ಹುಟ್ಟಿದ್ರು ಕೂಡ ನೀನು ಈ ದೇಶದಲ್ಲಿ ಬದುಕಕ್ಕೆ ಅರ್ಹತೆ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಭಾರತ ನೆಲ ಕೆಲವನ್ನ ವಿದೇಶಿಗಳು ಎತ್ತಿರುತ್ತೆ. ಅಂದ್ರೆ ಫಾರಿನ್ ಹೋಗಿ ಸೆಟ್ಲ್ ಆಗ್ತಾರೆ. ಅವರು ಈ ದೇಶದಲ್ಲಿ ಬಾಳಕ್ಕೆ ಯೋಗ್ಯತೆ ಇಲ್ಲ. ಅವ್ರಿಗೆ ಈ ಭಾರತ ದೇಶದ ಕಳ್ಬಿಡ್ತಾರೆ. ಅವ್ರು ಏನೋ ನಾವು ವಿದೇಶದಲ್ಲಿ ಏನೋ ದಬಾಕ್ತೀವಿ ಏನೋ ಮಾಡ್ತೀವಿ ಅಂತ ಹೋಗ್ಬೋದು. ಅವ್ರಿಗೆ ನಮ್ಮ ಭಾರತ ದೇಶದಲ್ಲಿ ಈ ಅನ್ನ ತಿನ್ಕೊಂಡು ಈ ನೆಲದಲ್ಲಿ ಬಾಳು ಮಾಡೋಕ್ಕೆ ಅವ್ರಿಗೆ ಅವಕಾಶ ಕೊಡಲ್ಲ. ಮತ್ತು ಈ ದೇಶದಲ್ಲಿ ಹುಟ್ಟಬೇಕಾದರೂ ವಿದೇಶಗಳಲ್ಲಿ ಹುಟ್ಟಿರ್ತಾರೆ. ಅವ್ರಿಗೆ ಈ ದೇಶದಲ್ಲಿ ಬದುಕಬೇಕು ಅನ್ನೋದು ಭಗವಂತ ಬದುಕ್ತಾನೆ. ಆ ಭಾರತಕ್ಕೆ ಆ ವಿದೇಶದಲ್ಲಿ ಇರೋನ್ನ ಕರ್ಸ್ಕೊಂಡು ಇಲ್ಲಿ ನೆಲೆ ಕೊಟ್ಟಿದ್ದಾರೆ, ಇಲ್ಲಿ ಬದುಕು ಕೊಟ್ಟಿದ್ದಾರೆ. ಇವತ್ತು 100 ವಿದೇಶಿಯರು ನಮ್ಮ ದೇಶದಲ್ಲಿ ಬದುಕ್ತಾ ಇದ್ದಾರೆ ಅಂದ್ರೆ ಅದು ನಮ್ಮ ದೇಶದ ಪುಣ್ಯ, ಈ ನೆಲದ ಸೌಭಾಗ್ಯ. ಈ ನೆಲದ ಸೌಭಾಗ್ಯನ ಬೇರೆ ದೇಶದವರು ಬಂದು ನಮ್ಮ ದೇಶನ ಅರ್ಥ ಮಾಡ್ಕೊಂಡು ನಮ್ಮ ದೇಶನ ಉಳ್ತಾರೆ. ಈ ದೇಶಕ್ಕೆ ಇನ್ನೊಂದು ಸರಿಸಾಗಿ ದೇಶ ಇಲ್ಲ ಅಂತ ಹೇಳ್ತಾರೆ. ಅದೇ ನಮ್ಮ ದೇಶದವು ಇಲ್ಲಿ ಹುಟ್ಟಿ ಈ ದೇಶನ ಹರಾಜಿದ್ದು ಬೇರೆ ಹೊರಗಡೆ ದೇಶದಲ್ಲಿ ನಮ್ಮ ದೇಶದ ಮಾನ ಮರ್ಯಾದೆಯನ್ನ ಹರಾಜು ಮಾಡ್ತಾರೆ. ಅಂತೇವ್ರಿಗೆ ಒಂದು ಪಾಠ ಈ ನಮ್ಮ ಚಿತ್ರದಲ್ಲಿ. ಮತ್ತೆ ಇಲ್ಲಿ ನಮ್ಮ ಭ್ರಷ್ಟ ವ್ಯವಸ್ಥೆ ಹೇಗಿದೆ, ನಮ್ಮ ಭ್ರಷ್ಟ ವ್ಯವಸ್ಥೆನ ನಾವು ಸರಿ ಮಾಡ್ಬೇಕಂದ್ರೆ ನನ್ಗೆ ನಮ್ಮಲ್ಲಿ ಇರೋದು ಒಂದೇ ಒಂದು ಕಾನ್ಸೆಪ್ಟ್ ನಮ್ಮ ಇಂಡಿಯಾದಲ್ಲಿ ಅಂದ್ರೆ ನನ್ಗೆ ಯಾಕೆ ಅದೇ ಅವನು ಕಟ್ಟಿ ಆಡ್ತಾನೆ ಹೋದೆ, ನನ್ಗೆ ಯಾಕೆ ಅದೇನೋ ಬಿದ್ದಿದೆ, ನನ್ಗೆ ಯಾಕೆ ಅದೇನೋ ಕಸ ಬಿದ್ದಿದೆ, ನನ್ಗೆ ಯಾಕೆ ಎಲ್ಲರೂ ನನ್ಗ್ಯಾಕೆ 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 ಅಂತ ಮಾಡೋರು ಯಾರು? ಈಗ ನಮ್ಮ ಮನೇಲಿ ಏನೋ ಕಸ ಬಿದ್ದುಬಿಟ್ಟಿದೆ ಗುಡ್ಸೋದು, ನನ್ನ ಮಗ ನನ್ಗೆ ಯಾಕೆ, ನಾನು ನನ್ಗೆ ಯಾಕೆ, ಎಲ್ಲರೂ ನನ್ಗ್ಯಾಕೆ ನನ್ಗ್ಯಾಕೆ ಅಂದ್ರೆ ಮಾಡೋರು ಯಾರು? ಮನೇನ ಅಚ್ಚುಕಟ್ಟು ಮಾಡೋರು. ಅಂದ್ರೆ ದೇಶದ ಪರಿಸ್ಥಿತಿಗಳನ್ನ ಸರಿ ಮಾಡೋರು ಯಾರು?
ನಮ್ಮ ದೇಶನ ಸರಿ ಮಾಡಿದೆ ಅಂದ್ರೆ ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಒಬ್ಬ ಪ್ರಧಾನಮಂತ್ರಿ, ರಾಜ್ಯಗಳಿಗೆ ಒಬ್ಬೊಬ್ಬ ಮುಖ್ಯಮಂತ್ರಿ, ತಾಲೂಕುಗಳು ಜಿಲ್ಲೆಗಳಿಗೆ ಒಬ್ಬೊಬ್ಬ ಸಂಸದ MP, ತಾಲೂಕುಗಳಿಗೆ ಒಬ್ಬ MLA, ಗ್ರಾಮ ಪಂಚಾಯತಿಗಳಿಗೆ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂತ ಕೆಳಮಟ್ಟದಿಂದ ಪ್ರಧಾನಿ ವರ್ಗ, ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಿಂದ ಹಿಡಿದು ಪ್ರಧಾನಿ ವರ್ಗಿಗೂ ನಮ್ಮ ದೇಶದ ವ್ಯವಸ್ಥೆ ಮಾಡಿದೆ. ಆಗ ನಮ್ಮ ದೇಶದ ಮುಂದರ್ಸಕ್ಕೆ ಆಗ್ತಾ ಇಲ್ಲ. ನಾವೇನ್ ಮಾಡಿದೀವಿ, ನಮ್ಮ 95% ಪ್ರಜೆಗಳನ್ನ 5% ರಾಜಕಾರಣಿಗಳು ಇವತ್ತು ನಮ್ಮನ್ನ ಆಡ್ತಿದ್ದಾರೆ ಅಂದ್ರೆ ಖುಷಿ, ನಾಚಿಕೆ. ಇದು ಪ್ರಜಾಪ್ರಭುತ್ವ ದೇಶ ಅಂದ್ರೆ ನಮ್ಮ ಪ್ರಜೆಗಳೇ ಪ್ರಭುಗಳಾಗಿರ್ಬೇಕು. ಅಂದ್ರೆ ನಾವೇ ಪ್ರಜೆಗಳು ಪ್ರಭುಗಳಾಗಿರ್ಬೇಕಾದರೂ ನಾವು ಭಿಕ್ಷೆ ಕೊಟ್ಟಿ ಮತದಾನ ಕೊಟ್ಟಿ ಮಾಡಿರೋರು ನಮ್ಗೆ ಸೇವಕರಾಗಿರ್ಬೇಕು ಹೊರತು ಅವ್ರನ್ನೇ ನಾವು ಪ್ರಜೆಗಳು ಮಾಡ್ಬಿಟ್ಟು ಅವ್ರ ಗುಲಾಮರಾಗಿ, ಅವ್ರ ಅಡಿಗಳಾಗಿ, ಅವ್ರ ಸೇವಕರಾಗಿ ನಾವು ಪ್ರಜೆಗಳು ನಾವು ಬದುಕ್ತಾ ಇದ್ದೀವಿ. ಆತರ ಕೆಟ್ಟ ವ್ಯವಸ್ಥೆ ನಮ್ಮ ದೇಶದಲ್ಲಿದೆ. ಈ ದೇಶದ ವ್ಯವಸ್ಥೆನ ಬದಲಾಯಿಸೋರು ಯಾರು ಅಂತ ಈಗ ಒಂದು ಒಬ್ಬ ಪ್ರಯತ್ನ ಮಾಡಿದ್ರೆ ಎಲ್ಲ ತಾನೇ ಒಂದು ಕೈ ಗೂಡ್ಬೇಕು. ಇಟ್ಟಿಗೆ ಗೂಡಿದ್ರೆ ಕಟ್ಟಡ, ಇಟ್ಟಿಗೆ ಗೂಡಿದ್ರೆ ಕಟ್ಟಡ, ಹನಿ ಗೂಡಿದ್ರೆ ಹಳ್ಳ ಅನ್ನಂಗೆ ಒಬ್ಬ ಒಂದು ಸಮಸ್ಯೆನ ಬಗೆಹರಿಸಿದ ಒಬ್ಬ ಪ್ರಯತ್ನ ಮಾಡಿದಾಗ ಹಲವಾರು ಕೈಗಳು ಜೋಡಿಸ್ತದೆ. ಉದಾಹರಣೆಗೆ ಒಂದು ರಸ್ತೆಯಲ್ಲಿ ಒಂದು ದೊಡ್ಡ ಮರ ಬಿದ್ದುಬಿಟ್ಟಿರ್ತದೆ. ನನ್ಗೆ ಯಾಕೆ ಸೈಡ್ ಮಾಡ್ತಾ ಹೋಗ್ತಾನೆ ಹೊರತು ಈ ಮರನ ಹೆಂಗೆ ಎತ್ತಿ ದಾರಿ ಮಾಡೋಂತ ಮಾಡ್ಕೊಡೋದು. ನನ್ಗೆ ಯಾಕೆ ಇನ್ನೊಬ್ಬ ಬರ್ತಾನೆ, ನನ್ಗೆ ಯಾಕೆ ಇನ್ನೊಬ್ಬ ಬರ್ತಾನೆ, ನನ್ಗೆ ಯಾಕೆ. ಒಂದು ಚಿಕ್ಕ ಹುಡುಗ, ಒಂದು ಪುಟಾಣಿ ಹುಡುಗ, ಒಂದು ಸ್ಕೂಲ್ ಹುಡುಗ ಬಂದ್ಬಿಟ್ಟು ಆ ಮರನ ಜೊಂಬೆ ಇಟ್ಕೊಂಡು ಎತ್ತಕ್ಕೆ ಪ್ರಯತ್ನ ಪಡ್ತಾನೆ, ಅವನಿಗೆ ಆಗಲ್ಲ. ಪ್ರಯತ್ನ ಪಟ್ಟ ಅವನಿಗೆ ಆಗ ಮಗು ಆ ಮರನ ಸೈಡ್ ಗೀಳಕ್ಕೆ ಪ್ರಯತ್ನ ಪಡ್ತಾರೆ. ನೋಡು, ಒಬ್ಬ ಬರ್ತಾನೆ ಕೈ ಜೋಡಿಸ್ತಾನೆ, ಇನ್ನೊಬ್ಬ ಬರ್ತಾನೆ ಕೈ ಜೋಡಿಸ್ತಾನೆ. ಆಗ ನೂರಾರು ಜನ ಸೇರ್ಕೊತಾರೆ, ಸಾವಿರಾರು ಜನ ಸೇರ್ಕೊಂಡು ಆ ಮರನ ರಸ್ತೆಯ ಪಕ್ಕಕ್ಕೆ ಇಡ್ತಾನೆ. ಆಗ ಜನಸಂಚಾರ ತಾನಾಗಿ ಆಗುತ್ತೆ. ಇದು ಒಂದು ಮಗು, ಆ ಮಗು ಮನಸ್ಪಟ್ಟೋಕೆ ಈ ವ್ಯವಸ್ಥೆ ಆಯ್ತು. ಹಾಗೆ ಪ್ರತಿ ಒಬ್ರು ಅವರು ಒಬ್ಬ ಇವತ್ತು ಗಾಂಧಿ ಮಹಾತ್ಮ ಸ್ವತಂತ್ರ ಹೋರಾಟಕ್ಕೆ ತಾನು ಮುಂದೆ ನಿಂತ್ಕೊಳ್ಳೋಕ್ಕಾಗಿ ಸಾವಿರಾರು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಇವತ್ತು ಒಂದಾದ್ರು, ಒಗ್ಗಟ್ಟಾಯ್ತು. ನಮ್ಮ ಬ್ರಿಟಿಷ್ ನಲ್ಲಿಂದ ನಮ್ಮ ಭಾರತನ ನಮ್ಮ ಕೈವಶ ಮಾಡ್ಕೊಂಡು ಆ ರೀತಿಯಾಗಿ ಬಂಧುಗಳೇ, ಪ್ರತಿಯೊಬ್ಬ ಈ ದೇಶದಲ್ಲಿ ಹುಟ್ಟಕ್ಕೆ ನಾವು ನಿಜವಾಗ್ಲೂ ಪುಣ್ಯ ಮಾಡಿದ್ದೀವಿ. ಅದು ಇದರ ಅರ್ಥನ ನಾವು ಪ್ರತಿಯೊಬ್ಬ ನಾನು ಭಾರತೀಯ ಈ ದೇಶದ ಹುಟ್ಟಕ್ಕೆ ನಾನು ಪುಣ್ಯ ಮಾಡಿದೆ ಅಂತ ನಮ್ಮ ಪಿಕ್ಚರ್, ನಮ್ಮ ಸಿನಿಮಾನ ನೋಡಿ ಈಚೆಗೆ ಬಂದ್ಮೇಲೆ ಅವನು ವಿದೇಶಕ್ಕೆ ಹೋಗೋದೇ ಬಿಟ್ಬಿಡ್ಬೇಕು. ಅವನು ವಿದೇಶದ ವ್ಯಾಮೋಹನೆ ಬಿಟ್ಬಿಡ್ಬೇಕು. ಇದೊಂದು ಸಬ್ಜೆಕ್ಟ್, ನೂರಾರು ಕಥೆಗಳನ್ನ, ನೂರಾರು ಸಮಸ್ಯೆಗಳನ್ನ ನಾನು 2 ಗಂಟೆ 10 ನಿಮಿಷದಲ್ಲಿ ಹೇಳೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಆಮೇಲೆ ಹೇಳ್ತಾರೆ ಪ್ರತಿಯೊಬ್ರು ಈ ದೇಶ ಸರಿ ಇಲ್ಲ, ಈ ಊರು ಸರಿ ಇಲ್ಲ, ಈ ರಾಜ್ಯನೇ ಸರಿ ಇಲ್ಲ. ಫಸ್ಟ್ ನಾವು ಸರಿಯಾಗಬೇಕು. ಫಸ್ಟ್ ನಮ್ಮಲ್ಲಿರೋ ಕೊಳಕುಗಳನ್ನ ನಾವು ನಮ್ಮಲ್ಲಿ ಈಗ ಅದು ಇದು ಏನು ಭ್ರಷ್ಟಾಚಾರ, ಈ ತಂಬಾಕು ಹಾಕೋದು, ಸಿಗರೇಟ್ ಸೇದು, ಡ್ರಿಂಕ್ಸ್ ಮಾಡೋದು, ಇವೆಲ್ಲ ಭ್ರಷ್ಟಾಚಾರಗಳು. ಅವು ನಮ್ಮ ದೇಹನ ಒಕ್ಕಬಿಟ್ಟು ನಮ್ಮನ್ನ ಚಿಂತೆ ಆಗ್ತವೆ. ಆಗ ನಾವೇನ್ ಮಾಡ್ಬೇಕು, ಫಸ್ಟ್ ನನ್ನ ಆರೋಗ್ಯನ ಸರಿ ಮಾಡ್ಕೋಬೇಕು. ಆರೋಗ್ಯ ನಮ್ಮ ಸಮಾಜ, ನನ್ನ ದೇಹನೇ ನಮ್ಮ ಸಮಾಜ, ನಮ್ಮ ಸಮಾಜನ ಸರಿ ಮಾಡ್ಕೋಬೇಕು. ನಾವು ಸರಿಯಾಗಬೇಕು, ಆಮೇಲೆ ಸಮಾಜ ಸರಿಯಾಗುತ್ತೆ, ಆಮೇಲೆ ದೇಶ ಸರಿಯಾಗುತ್ತೆ, ಪ್ರಪಂಚ ಸರಿಯಾಗುತ್ತೆ ಅಂತ ನಾವು ಫಸ್ಟ್ ಯೋಚನೆ ಮಾಡ್ಬೇಕು. ಫಸ್ಟ್ ನಾನು ಬದಲಾವಣೆ ಆಗಬೇಕು. ಫಸ್ಟ್ ನಾನು ನೋಡ್ಬೇಕು, ಅವನು ಆ ತರ ಬದುಕ್ತಾ ಇದ್ದಾನೆ, ಅವ್ನು ಕಾಸು ತಗೊಂಡಿದ್ದಾನೆ, ಬಂಗ್ಲೆ ತಗೊಂಡಿದ್ದಾನೆ, ನಾನು ನಡ್ಕೊಂಡು ತಿರುಗ್ತಾ ಇದ್ದೀನಿ, ಬಸ್ ತಂದಿದ್ದೀನಿ, ಸೊಸೈಟಿ ಹೇಗೆ ತಿಂತಾ ಇದ್ದೀನಿ, ಅವನು ರೇಷನ್ ಕಾರ್ಡ್ ಮಾಡಿಸಿದ, ಅವನು ಬ್ಯೂಟಿ ರೈಸ್ ತಿಂತ ಬದುಕ್ತಾ ಇದ್ದಾನೆ. ಅವ್ನ ಮಕ್ಕಳಿಗೆ ಆ ತರ ಲೈಫು, ನನ್ನ ಮಕ್ಕಳಿಗೆ ಈ ತರ ಲೈಫು. ಯಾಕೆ ಅಂದ್ರೆ ನಾನು ಮಾಡಿರೋ ತಪ್ಪು, ನಾನು ಯೋಚನೆ ಮಾಡ್ತಿರೋ ತಪ್ಪಿನಿಂದ ಇವತ್ತು ನನ್ನ ಹೆಂಡತಿ ಮಕ್ಕಳು, ನನ್ನ ಕುಟುಂಬ ಈ ಒಂದು ವ್ಯವಸ್ಥೆಯಲ್ಲಿ ಇದೆ. ಅದಕ್ಕೋಸ್ಕರ ಪ್ರತಿ ಒಬ್ಬರು ಈ ಭಾರತ ದೇಶದಲ್ಲಿ ಯಾವ ರೀತಿ ಸಮಾನ ಹಕ್ಕನ್ನ ಬದುಕಬೇಕು ಅನ್ನೋದನ್ನ ಸಂವಿಧಾನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ನಮಗೆ ಒಂದು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಅದು ನಮ್ಮ ಭಾಗ್ಯ. ಒಂದು ಸಣ್ಣ ಉತ್ಕತೆ ಹೇಳಿ ಮುಗಿಸ್ತೀನಿ. ನಾವು ಮತ್ತೆ ಒಬ್ಬ ಅಪ್ಪ ಹೇಳ್ತಾನೆ, ಜನನೇ ಸರಿಯಿಲ್ಲ ಅಂತ. ಈ ಮಗ ಹೇಳ್ತಾನೆ, ಯಾವಾಗ ಪ್ರಪಂಚನೇ ಸರಿಯಿಲ್ಲ ಅಂತ. ಆವಾಗ ಅಪ್ಪ ಏನ್ ಮಾಡ್ತಾನೆ, ಮಗನಿಗೆ ಒಂದು ಪ್ರಪಂಚದ ಭೂಪಟನ ಅರ್ಜಿ 108 ಪೀಸ್ ಮಾಡ್ಬಿಟ್ಟು ಕೊಟ್ಬಿಟ್ಟು ಜೋಡ್ಸಪ್ಪ ಇದ ಅಂತಾನೆ. ಆಗ ಮಗು ಜೋಡಿಸ್ತದೆ. ಆ ಪ್ರಪಂಚ ತಾನ ಬರೋದು. ಒಂದ್ ಕಡೆ ಶ್ರೀಲಂಕಾ ಅದ, ಕಡೆ ಇಂಡಿಯಾ, ಕಡೆ ಇನ್ಯಾವ ದೇಶ, ಕಡೆ ಜಪಾನು. ಜೋಡ್ಸಕ್ಕೆ ಆಗಲ್ಲ. ಅಪ್ಪ ನಮ್ ಸೋತೆ ಅಪ್ಪ, ನಮ್ಗೆ ಜೋಡ್ಸಕ್ ಆಗಲ್ಲ ಅಂತ ಹೇಳ್ತಾನೆ. ಆವಾಗ ಅಪ್ಪ ಹೇಳ್ತಾನೆ, ಅದೆಲ್ಲನು ಮುಚ್ಚಾಕು ಬೀಸ್ಗಳು, ಅದರಲ್ಲಿ ಮನುಷ್ಯ ಇರ್ತಾನೆ, ಅದನ್ನ ಜೋಡಿಸೋದಾಗ ಆ ಹುಡುಗ ಆ ಪೀಸ್ಗಳನ್ನೆಲ್ಲ ಮುಚ್ಚಾಕಿ ಒಂದು ತಲೆ, ಗುಳ್ಳೆ, ಕೈ, ಕಾಲು, ಎಲ್ಲಿ ಬರ್ತವೆ ಎಲ್ಲರೂ ಮಾಡ್ತಾನೆ. ಆಗ ಮನುಷ್ಯ ಸರಿಯಾಗುತ್ತೆ. ಓ ಅಪ್ಪ, ಮನುಷ್ಯದ ಪ್ರಾಣಿ ಎಲ್ಲ ಜೋಡಿಸಿ ಎಲ್ಲ ಮನುಷ್ಯ ಸರಿಯಾಗುತ್ತಾ ಅಂತ ಹೇಳ್ತಾನೆ. ಆಗ ಅವ್ರ ಅಪ್ಪ ಅದನ್ನ ಮುಚ್ಚಾಕು ಅಂತ ಹೇಳ್ತಾನೆ. ಮುಚ್ಚಾಕ್ತಾನೆ. ಓ
ಓ ಅಪ್ಪ ಪ್ರಪಂಚ ತಾನಾಗೆ ಸರಿಯಾಗುತ್ತಿದೆ ಅಂತ ಅಪ್ಪ ಹೇಳ್ತಾನೆ. ಅದೇ ಮಗನೇ, ಮೊದಲು ಮನುಷ್ಯ ಸರಿಯಾದ್ರೆ ಪ್ರಪಂಚ ತಾನಾಗೆ ಸರಿಯಾಗುತ್ತೆ ಅಂತ ಪ್ರತಿಯೊಂದು ಆಗಸ್ಟ್ 15ಗೆ ನಮ್ಮ ಸಿನಿಮಾ ರಿಲೀಸ್ ಮಾಡ್ಬೇಕು ಅನ್ನೋ ಪ್ರಯತ್ನದಲ್ಲಿ ನಾವಿದ್ದೀವಿ. ನಮ್ಮ ಸಿನಿಮಾದಲ್ಲಿ ಯಾರ್ಯಾರು ಆರ್ಟಿಸ್ಟ್ಗಳು ಯಾರ್ಯಾರು ಮಾಡಿದ್ದಾರೆ, ಈ ಕತೆ ಕಂಟೆಂಟ್ಸ್ ಏನು ಅಂತ ಲೀಕ್ ಔಟ್ ನಾವು ಇದುವರೆಗೂ ಮಾಡಿಲ್ಲ. ನಾನು ಬೇರೆ ಒಂದು ಹೊಸ ವಿಭಿನ್ನ ಪ್ರಯತ್ನದಲ್ಲಿ ನಾನು ಮಾಡಕ್ ಹೋಗಿದ್ದೀನಿ. ಪ್ರತಿಯೊಬ್ರು ಕಾಮ, ಕ್ರೋಧ, ಮೋಹ, ಲೋಭ, ಈ ಸಂಸಾರದ ಬಗ್ಗೆ ಆ ಕತೆ ಈ ಕತೆ, ಪ್ರೇಮ ಕತೆ, ಸ್ನೇಹ, ಬಾಂಧವ್ಯ ಇವೆಲ್ಲ ಹೇಳಕ್ ಹೋಗ್ತಾರೆ. ನಾನು ಹೇಳ್ತಾ ಇರೋದು ಯೂನಿವರ್ಸಲ್ ಕತೆ, ಒಂದು ದೇಶದಲ್ಲಿ ಕತೆ. ನಮ್ಮ ಕತೆ, ನಮ್ಮ ಒಂದು ಸಿನಿಮಾ ನೋಡ ಪ್ರತಿಯೊಂದು ಪ್ರೇಕ್ಷಕ ನಾನು ಇವತ್ತಿಂದ ಬದಲಾಗಬೇಕು, ನನ್ನ ದೃಷ್ಟಿಕೋನ ಬದಲಾಯಿಸ್ಕೋಬೇಕು ಅಂತ ಯೋಚನೆ ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ಇವತ್ತು ನನ್ನ ಪ್ರಯತ್ನ ಸಾಧ್ಯವಾದ ಮಟ್ಟಿಗೂ ಮಾಡ್ಕೊಂಡು ಬಂದಿದ್ದೀನಿ. ಈ ಒಂದು ಪ್ರಯತ್ನ ನಾವು ಯಾವಾಗಲೂ ಮಾಡಬೇಕಾಗಿತ್ತು. ನನ್ನ ಸ್ನೇಹಿತ ರತನ್ ದೇವ್ ಅವರು ನಾವು ಡಿಗ್ರಿ ಓದ್ಬೇಕಾದ್ರೆ ನನ್ನ ತಲೆನ ಮುಚ್ಚಿ, ನನಗೆ ತುಂಬಾ ಬಡತನ, ನನ್ಗೆ ಏನಿಲ್ಲ, ನನಗೆ ಚಪ್ಪಲಿನೂ ಇಲ್ಲದೆ ಓಡಾಡ್ತಿದ್ದೆ, ಬಟ್ಟೆನೂ ಇಲ್ಲದೆ ಓಡಾಡ್ತಿದ್ದೆ. ಅಂತದ್ರಲ್ಲಿ ನನ್ನ ಸ್ನೇಹ ನನಗೆ ಹುಟ್ಟಿ ಆ ಟೈಮಲ್ಲಿ ನನ್ನ ಸ್ಕೂಲ್ ಫೀಸ್ ಎಲ್ಲ ಕಟ್ಟಿ ನಾನು ನೆರವಾಗಿದ್ದು. ನನ್ನಲ್ಲಿರೋ ತಲೆನ ಮುಚ್ಚಿ ಭಾರತ ಮಗಳ ಕಗ್ಗೋಲೆ ಅಂದ್ಬಿಟ್ಟು ನಾವು ಆವಾಗಲೇ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿ ತಗೊಂಡಿದ್ದು. ಅದಾದ್ಮೇಲೆ ನನ್ನ ಸ್ನೇಹಿತರ ನಾವು ಡಿಗ್ರಿ ಆದ್ಮೇಲೆ ದೂರ ಆಗ್ಬಿಟ್ಟು 20 ವರ್ಷಗಳು ದೂರ ಆದ. ಅವರೆಲ್ಲವರಿಂದ ನಂಗೆ ಗೊತ್ತಿಲ್ಲ, ನನ್ನ ಪಾಡು ನಂದು. ಆಮೇಲೆ ನಮ್ಮ ರೈಲ್ ವೆಂಕಟೇಶ್ ಅವರು ನಮ್ಗೆ ಆಶ್ರಯ ಕೊಟ್ಟು ಅವತ್ತಿಂದ ಪ್ರತಿಯೊಬ್ರು ನನಗೆ ಕೈ ಹಿಡಿದು ನನಗೆ ಬದುಕು ಕೊಟ್ಟರೆ, ನನಗೆ ಜೀವನ ಕೊಟ್ಟವ್ರೆ. ಇದುವರೆಗೂ ನಾನು ಇಲ್ಲಿ ಬದುಕ್ತೀನಿ ಅಂದ್ರೆ ನನ್ನ ಒಂದು ಸ್ನೇಹ ಸಂಬಂಧಗಳೇ ನಾನು ಇವತ್ತು ಬದುಕ್ತಾ ಇರೋದು. ಅಂದ್ರೆ ಇವತ್ತು ರತನ್ ದೇವ್ ಸಿಕ್ಕಾಗ ಎಲ್ಲೋ ಒಂದ್ಸಲ ಸಿಕ್ಕು, ಗಾಡಿ ಏನೋ ಸಿಕ್ಬಿಟ್ಟು ಅನ್ಎಕ್ಸ್ಪೆಕ್ಟ್ ಆಗಿ ನಾನು ಯಾರ ಜೊತೆ ಮಾತಾಡ್ಬೇಕಾದ್ರೆ ಅವ್ರು ಹುಚ್ಚಿ, ಸಾರ್ ನಿಮ್ ವಾಯ್ಸ್ ಕೇಳಿ ಬಂದ್ರೆ ನೀವು ಕೃಷ್ಣಮೂರ್ತಿ ಇರೋ ಸಾರ್ ನಾನು ಮಾಡಿ ಇನ್ನೂ ಹಿಂಗೆ ಇದ್ದಿರಲ್ಲ ಸರ್, ಯಾಕೆ ಸರ್ ಇವತ್ತು ಭಗವಂತ ನನಗೆ ಸಾಧ್ಯವಾದಷ್ಟು ಒಂದು ಆರ್ಥಿಕ ವ್ಯವಸ್ಥೆ ಚೆನ್ನಾಗಿಟ್ಟಿದ್ದಾನೆ. ನಿಮ್ಮ ಕಲೆನ ಏನು ಅಂತ ತೋರಿಸ್ಬೇಕು ಸರ್, ಬನ್ನಿ ಸರ್ ಸಿನಿಮಾ ಮಾಡೋಣ ಅಂತ ಅವತ್ತು ನನ್ನ ಕರ್ತವ್ಯ ಬಂದು ಇವತ್ತು ಈ ವೇದಿಕೆ ಬರೋ ಮಟ್ಟಿಗೆ ಒಂದು ಟ್ರೈಲರ್ ಬಿಡುಗಡೆ ಆಗಿ ಒಂದು ಸಿನಿಮಾ ಬಿಡುಗಡೆ ಆಗೋ ಮಟ್ಟಿಗೆ ಇವರು ತಂದಿದ್ದಾರೆ. ನಾನು ಯಾವತ್ತೂ ಅಭಾರಿಯಾಗಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಹಾಗೂ ಪತ್ರಕರ್ತರಿಗೂ, ಮಾಧ್ಯಮದವರಿಗೂ ಮತ್ತು ಮಿಕ್ಕ ಎಲ್ಲ ಅಭಿಮಾನಿ ಅನ್ನದಾತರಿಗೆ ನಿಮ್ಮ ಉಮೇಶನ ಸಾಷ್ಟಾಂಗ ನಮಸ್ಕಾರಗಳು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ಒಳ್ಳೊಳ್ಳೆ ವಿಕಾಸ ಇದ್ದಾರೆ. ನ್ಯಾಯಾಧೀಶರ ಅಂದರೆ ಒಂದು ಪಬ್ಲಿಕ್ ಪ್ರಾಸಿಕ್ಯೂಟರ್ ಇದ್ದಾರೆ, ಮತ್ತೆ ಸಮಾಜದ ಮಹೇಂದ್ರ ಈ ಮಹೇಂದ್ರ ಅವ್ರು ಬಂದಾಗ ನಾನೆಲ್ಲೋ ವಿಷ್ಣುವರ್ಧನ್ ಬಂದು ಅವ್ರ ಸೈಡ್ ಕೂಗೆಲ್ಲರೂ ವಿಷ್ಣುವರ್ಧನ್ ಬಂದು ತಿಳ್ಕೊಂಡ್ರೆ ನಾನು ಅವ್ರು ನೋಡ್ಬಿಟ್ಟು ವಿಷ್ಣುವರ್ಧನ್ ಅವ್ರ ಇದಕ್ಕೆ ಅಷ್ಟು ನನಗೆ ವಿಷ್ಣುವರ್ಧನ್ ನೆನಪಾಯಿತು. ಮತ್ತೆ ಎಲ್ಲ ಸಹ ನಮ್ಮ ಕೌರವ ವೆಂಕಟೇಶ್ ಅವರು ಸುಮಾರು ಅವರು ನಮಗೊಂದು 50-60 ವರ್ಷದ ಒಂದು ಸಿನಿಮಾ ರಂಗದಲ್ಲಿ ನೆಂಟು. ಅವರು ಬಂದಿದ್ದಾರೆ. ಅವರಿಗೆ ಸಾಕಷ್ಟು ಗಂಡ ಇವ್ರ ಜೊತೆ ಇರೋದ್ರಿಂದ ಅವರಿಗೆ ಬಹಳ ಅನುಕೂಲ ಆಗುತ್ತೆ. ಮತ್ತೆ ವೆಂಕಟೇಶ್ ಅವರು ಹೇಳಿದ್ರು, ಈ ಚಿತ್ರ ಆಗಸ್ಟ್ 15 ಬಿಡುಗಡೆ ಆದರೆ ಬಹಳ ಒಳ್ಳೇದು ಅಂತಂದ್ರು. ನನಗೂ ಅಷ್ಟೇ ಒಳ್ಳೇದು. ಯಾಕಂತಂದ್ರೆ ಆಗಸ್ಟ್ 12ಕ್ಕೆ ನಾನು ನಾಯಕನಾಗಿ ಚಿತ್ರಕ್ಕೆ ಬಂದ ಮಕ್ಕಳ ರಾಜ್ಯ ಚಿತ್ರ ಅಲ್ಲಿ 65 ವರ್ಷ ಆಗುತ್ತೆ. ನನಗೂ ಸ್ವಾರ್ಥ ಆಯ್ತು ಅವತ್ತಂದ್ರೆ ನಮ್ಗೊಂದು ನೆನಪಾಗತ್ತಪ್ಪ ಅಂತ. ರಂಗಭೂಮಿ ಸೇರಿದ್ರೆ 75 ವರ್ಷ ಆಯ್ತು ಅದು ಬಣ್ಣಾಚರಣೆ ಶುರು ಮಾಡಿ. ಆದ್ರೂ ನನಗೆ ಒಂದು ಚೈತನ್ಯ ಇದೆ. ಇನ್ನು ಒಂದು 3 ತಲೆಮಾರು ಜೊತೆ ಪಾತ್ರ ಮಾಡಿದ್ದೀನಿ, ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಇನ್ನೂ ನನಗೆ ಆ ಒಂದು ನನ್ನ ದೇಹಕ್ಕೆ ವಯಸ್ಸಾಗಿದೆ ವಿನಃ ನನ್ನ ಮನಸ್ಸಿಗೆ ಇನ್ನೂ ವಯಸ್ಸಾಗಿಲ್ಲ. ನಾನಿನ್ನೂ ಚಿರ ಯುವಕ. ಅದಕ್ಕೆ ಕಾರಣ ನಮ್ಮ ಕನ್ನಡ ಚಿತ್ರರಂಗದವರನ್ನ ಹಾಗೆ ಅನ್ನ ಹಾಕಿ ಬಹಳ ಚೆನ್ನಾಗಿ ಪೋಷಣೆ ಮಾಡಿ ಬೆಳೆಸಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಅಭಿಮಾನಿ ಎನ್ನಿಲ್ಲಾದ್ರೂ ಪ್ರೇಕ್ಷಕರೆಲ್ಲ ನಮ್ಮನ್ನ ಇವತ್ತು ಸಹಿತ ಚೆನ್ನಾಗಿ ಬೆಳೆಸಿದ್ದಾರೆ. ಆ ಒಂದು ಅವರೆಲ್ಲ ಒಂದು ಇವತ್ತು ಒಬ್ಬ ಉಮೇಶ್ ಆಗ್ಬೇಕಾದ್ರೆ ಒಬ್ಬನ ನಾನೊಬ್ಬನೇ ಅಲ್ಲ, ಎಲ್ಲರ ಒಂದು ಪ್ರೀತಿ, ವಿಶ್ವಾಸ, ಆಶೀರ್ವಾದ, ಆರೈಕೆಯಿಂದ ನಾನು ಇಷ್ಟು ಮಟ್ಟಿಗೆ ಇವತ್ತು ನಿಮ್ಮ ಮುಂದೆ ಬಂದು ನಿಂತ್ಕೊಂಡಿದ್ದೇನೆ.
ಮತ್ತೆ ಈ ವಿಷಯಕ್ಕೆ ಬಂದಿರುತ್ತದೆ. ಯಾಕಂದ್ರೆ ಈ ಚಿತ್ರದ ಬಗ್ಗೆ ಬಹಳ ಸಾಕಷ್ಟು ಜನ ಬಹಳ ಚೆನ್ನಾಗಿ ಹೇಳ್ಬಿಟ್ಟಿದ್ದಾರೆ. ನಮ್ಮ ಭಾರತದಲ್ಲಿ ಸ್ವತಂತ್ರ ತಗೊಂಡಾಗಿದ್ರು ಏನು, ಯಾಕೆಂದ್ರೆ ನಾನು ಸ್ವತಂತ್ರ ಬರಕ್ ಹೋಗಿ ಒಂದು 2 ವರ್ಷ ಮೊದಲೇ ಹೊರಟ್ಬಿಟ್ಟೆ ನಾನು. ನಾವು ಕೇಳ್ತಿದ್ದೀವಿ, ನೋಡ್ತಿದ್ದೀವಿ. ಆದ್ರೆ ನಮ್ಮ ಬೀಚಿ ಅವರು ಒಂದು ಮಾತು ಹೇಳಿದ್ರು, ನಮ್ಮ ಜನಗಳನ್ನ, ಅಂದ್ರೆ ಈ ಮಾತು ಯಾವಾಗ ಹೇಳಿದ್ರೆ ಈಗ ಒಂದು 60 ವರ್ಷದಿಂದನೇ ಹೇಳಿದ್ರು. ಬೀಚಿ ಅವ್ರು ಏನ್ ಹೇಳಿದ್ರೆ, ನಮ್ಮ ಜನಗಳನ್ನ ತಿದ್ದ ಕೆಲಸ ನಮ್ಮ ಹಿರಿಯರು ಬಹಳ ಬೇಗ ಮಾಡ್ಬೇಕಾಗಿತ್ತು ಅಂತ. ಬಹಳ ಬೇಗ ಅಂದ್ರೆ ನಮ್ಮ ತಾತನ ಕಾಲಕ್ಕೂ ನಮ್ಮ ಮುತ್ತಾತನ ಕಾಲಕ್ಕೂ ಅಂತ. ಅಂದ್ರೆ ಆಗಲಿಂದ ನಮ್ಮ ಹಿರಿಯರು ನಮ್ಮ 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 ಅವ್ರ ಮಕ್ಕಳನ್ನ ತಿದ್ದ ಕೆಲಸ ಮಾಡಿದ್ರು. ಇವ್ರು ಹೇಳಿದಾಗೆ ಮನುಷ್ಯರು ಸರಿ ಹೋದ್ರೆ ನಮ್ಮ ದೇಶ ಸರಿ ಹೋಗಿರುತ್ತೆ ಅಂತ. ಹಾಗೆ ನಮ್ಮ ನಮ್ಮ ಎಲ್ರೂ ಪ್ರತಿಯೊಬ್ಬರಿಗೂ ನಮ್ಮ ಭಾರತ, ನಮ್ಮ ದೇಶ, ನಮ್ಮ ಮಣ್ಣು, ನಮ್ಮ ನೆಲ ಎಲ್ಲ ನಮ್ಮವರು, ಎಲ್ಲರೂ ನಮ್ಮವರನ್ನು ಕಾವಲೇ ಬರಬೇಕು. ಅದೆಲ್ಲ ಬಹಳ ಚೆನ್ನಾಗಿ ಬಹಳ ಒಂದು ಹೇಳಿದ್ದಾರೆ. ಅದರಲ್ಲೂ ನಮ್ಮ ನಿರ್ದೇಶಕರು ಇದರಲ್ಲಿ ಮಾತಾಡ್ಬೇಕಾದ್ರೆ ಏನ್ ನಂಗೆ ರಮೇಶ್ ಜ್ಞಾಪಕ ರಮೇಶ್ ಮಾತಾಡಿದಂಗೆ ದೇಶದ ಬಗ್ಗೆ ಇದೆಲ್ಲ ಮಾತಾಡಿದ್ರು. ಬಹಳ ಚೆನ್ನಾಗಿ ಮಾತಾಡಿದ್ದಾರೆ, ಬಹಳ ಚೆನ್ನಾಗಿ ಮಾತಾಡಿದ್ರು. ಮತ್ತೆ ಈ ನಮ್ಮ ಲೋಕೇಶ್ ಅವರು ಸಹ ಪ್ರೊಫೆಸರ್ ಅಂತೆ. ನೋಡಿ ಎಂತ ಕಾಂಬಿನೇಷನ್ ಇದೆ ನೋಡಿ. ಅವರು ಪತ್ರಕರ್ತರು, ನಿರ್ದೇಶಕರು. ಆ ಪತ್ರಕರ್ತರ ಮೇಲೆ ತಿಳ್ಕೊಳ್ಳಿ, ಪತ್ರಕರ್ತರಿಗೆ ಸಿನಿಮಾ ಆಗಲಿ, ಸಾಮಾಜಿಕ ನ್ಯಾಯ ಆಗಲಿ, ಮತ್ತೆ ರಾಜಕೀಯ ಆಗಲಿ, ಪ್ರತಿಯೊಂದು ವಿಡಂಬನೆ ಮಾಡುವ ಒಂದು ಶಕ್ತಿ ಅವರಿಗಿದೆ. ಎಲ್ಲಾ ಶಕ್ತಿ ಇದ್ಮೇಲೆ ಚಿತ್ರರಂಗ ಹೇಗೆ ಮಾಡ್ಬೇಕು, ಚಿತ್ರ ಹೇಗಿರ್ಬೇಕು, ನಾವು ವಿಡಂಬನೆ ಮಾಡೋ ಶಕ್ತಿನೂ ಅವರಿಗಿದೆ. ಆದ್ಮೇಲೆ ಅವ್ರಿಗೆಲ್ಲ ಚಿತ್ರ ಹೇಗೆ ಮಾಡೋದು ಸರಿ ಅಂತ ಅವ್ರಿಗೆ ಚೆನ್ನಾಗಿದೆ. ಮತ್ತೆ ಇನ್ನು ನಮ್ಮ ನಾಯಕ ನಟರು, ಅವರು ಪ್ರೊಫೆಸರ್. ಅವರು ಅನೇಕ ವಿದ್ಯಾರ್ಥಿಗಳಿಗೆ ಪಾಠವನ್ನು ಮಾಡಿ ಅವರಿಗೆ ಒಂದು ಒಳ್ಳೆ ದಾರಿನ ತೋರಿಸ್ಕೊಟ್ಟಿದ್ದಾರೆ. ಅಂದ್ರೆ ಇವರಿಗೂ ಸಹಿತ ಒಬ್ಬರು ಮೇಷ್ಟ್ರು, ಒಬ್ಬರು ಪತ್ರಕರ್ತರು ಸೇರಿದ್ಮೇಲೆ ಓ ಮೈ ಇಂಡಿಯಾ ಚೆನ್ನಾಗಿ ಆಗೇ ಆಗತ್ತೆ, ಖಂಡಿತ ಆಗತ್ತೆ. ಮತ್ತೆ ನಮ್ಮ ಆ ಒಂದು ಹಾಡಿನಲ್ಲಿ ನಮ್ಮ ಲೋಕೇಶ್ ಅವ್ರು ನೋಡಿದಾಗ ಏನು ಹೊಸಬರು ಅಂತ ನನಗೆ ಅನಿಸ್ಲೇ ಇಲ್ಲ. ಇದು ಎಷ್ಟೊಂದು ಒಂದು 60-70 ಚಿತ್ರಗಳಿಗೆ ಮಾಡಿದ ಅನುಭವ ಇರುವ ಒಂದು ನಟನೆ ಪಾತ್ರ ಮಾಡ್ತಿದ್ದಾರೆ, ಆಡ್ತಾ ಇದ್ದಾರೆ, ಡ್ಯಾನ್ಸ್ ಮಾಡ್ತಾರೆ. ಯಾಕೆಂದ್ರೆ ಮುಖದ ಭಾವನಾ ಎಕ್ಸ್ಪ್ರೆಷನ್ ಇದೆಯಲ್ಲ. ಯಾಕೆಂದ್ರೆ ಯಾವ್ದು ನಾವು ಮೊದಲು ಯಾವುದೇ ಕಲಾವಿದ ಬರಲಿ, ಹೊಸ ಬರಲಿ, ಹಳೆ ಬರಲಿ, ಅವರ ಮುಖದ ಭಾವನೆ ಎಕ್ಸ್ಪ್ರೆಷನ್ ಅದು ನೋಡ್ತೀವಿ. ಇವರು ಆ ಒಂದು ಎಕ್ಸ್ಪ್ರೆಷನ್ ನಿಮ್ಮ ಹಾಡಿಗೆ ಕೊಡ್ತಾ ಇದ್ರೆ, ಮತ್ತೆ ಆ ಒಂದು ಡ್ಯಾನ್ಸ್ ಮಾಡೋದಾಗ್ಲಿ ನೋಡ್ತಾ ಇದ್ರೆ, ಇವರು ಬಹಳ ಅನುಭವ ಪಡೆದ್ರೆ ಒಂದು ಕಲಾವಿದ ತರ ಕಾಣ್ತಾ ಇದ್ರೆ, ಖಂಡಿತ ಅವ್ರಿಗೆಲ್ಲ ಅನುಭವ ಆಗಿದೆ. ಯಾಕೆಂತಂದ್ರೆ ಯಾವತ್ತೇ ಆಗ್ಲಿ ಪಟ್ಟಿಗಳು ಕಲ್ತ್ಕೊಳ್ದೆ ಕುಸ್ತಿ ಮಾಡಕ್ ಸಾಧ್ಯ ಆಗಿಲ್ಲ, ಆ ಕಾಲಕ್ಕೆ ಬರೋಕ್ ಸಾಧ್ಯ ಇಲ್ಲ. ಆ ಪಟ್ಟಿಗಳೆಲ್ಲ ಕಲ್ತಿದ್ದಾರೆ, ಕಲಿಸಿದ್ದಾರೆ. ಯಾಕೆಂದ್ರೆ ಯಾವತ್ತೂ ಅಷ್ಟೇ ಶಾಲೆ ಕಾಲೇಜೇ ಬೇರೆ, ಈ ಚಿತ್ರದುರ್ಗ ಇದೆಯಲ್ಲ ಇದೇ ಬೇರೆ. ಇಲ್ಲಿ ಕಲಿಕೆಯಲ್ಲಿ ಬೇರೆ. ಇಲ್ಲಿ ನಾವು ಇವತ್ತು ನಾವು ಫೈಟ್ ಮಾಡ್ತಿದ್ರೆ ನಾವು ಅವ್ರಿಗೆ ನಮಸ್ಕಾರ ಮಾಡ್ತೀವಿ ಫೈಟ್ ಮಾಡ್ಬೇಕು. ಯಾಕೆಂತಂದ್ರೆ ಅವರಲ್ಲಿ ಗುರುಗಳು. ಅಲ್ಲಿ ಡಾನ್ಸ್ ಮಾಸ್ಟರ್ ಬಂದ್ರೆ ನಾವು ಅವ್ರಿಗೆ ನಮಸ್ಕಾರ ಮಾಡ್ತೀವಿ. ಯಾಕಂದ್ರೆ ಅವ್ರ ಡಾನ್ಸ್ ಅವ್ರಿಗೆ ಗೊತ್ತಿರೋ ವಿದ್ಯೆ ಅದು ಹೇಳ್ಬೇಕಾದ್ರೆ ಅಲ್ಲಿ ಅವ್ರ ಗುರುಗಳು. ಇನ್ನು ನಮಗೆ ಸಂಭಾಷಣೆ ಹೇಳ್ಕೊಡೋ ನಿರ್ದೇಶಕರು ಅವ್ರು ಬಂದ್ರೆ ಅವ್ರು ನಮಸ್ಕಾರ. ಯಾಕಂದ್ರೆ ನಮ್ಮ ಸಂಭಾಷಣೆ ಹೇಳ್ಕೊಟ್ಟು ನಮ್ಮ ಪಾತ್ರ ಹೇಗಿರ್ಬೇಕು, ಸಂಭಾಷಣೆ ಏನಿರ್ತ ಹೇಗಿರ್ಬೇಕು, ಮುಖಭಾವನೆ ಹೇಗಿರ್ಬೇಕು, ಯಾವ ಸನ್ನಿವೇಶದಲ್ಲಿ ಯಾವ ಭಾವನೆಗಳು ವ್ಯಕ್ತಪಡಿಸಬೇಕು ಅಂತ ಚೆನ್ನಾಗಿ ಹೇಳ್ಕೊಡ್ತಾರೆ. ಅಂದ್ರೆ ಈ 3 ಜನ ಎಲ್ಲ ಗುರುಗಳೇ ಇಲ್ಲಿ. ಗುರುಗಳ ಮಧ್ಯೆ ಕಲಾವಿದರಿರೋದು. ಅದರಿಂದ ಎಲ್ಲ ಒಂದು ಅಸಮೂಹ ಇಲ್ಲಿ ಇದೆ. ಎಲ್ಲ ಗುರುಗಳು ಇಲ್ಲಿದ್ದಾರೆ. ಆಮೇಲೆ ಈ ಚಿತ್ರ ಖಂಡಿತ ಯಶಸ್ವಿ ಆಗುತ್ತೆ. ಓ ಮೈ ಇಂಡಿಯಾ ಎಷ್ಟು ಚೆನ್ನಾಗಿದೆ, ಬಹಳ ಸೊಗಸಾಗಿದೆ. ಅದರಲ್ಲೂ ಆ ಸಾಗರ್ ಕೇಳಿದ ನಮ್ಮ ಮಕ್ಕಳು
ಅವೆಲ್ಲ ಸುಭಾಷ್ ಚಂದ್ರ ಬೋಸ್ ಮತ್ತು ದೇಶದ ನಾಯಕರ ತೋರಿಸಿದಾಗ ನನಗೆ ಲತಾ ಮಂಗೇಶ್ಕರ್ ಓ ನನ್ನ ದೇಶ ಬಾಂಧವರೇ ಈ ಹಾಡು 66ನೇ ಇಸ್ವಿಲಿ ಲತಾ ಮಂಗೇಶ್ಕರ್ ಹಾಡಿದಾಗ ಆಗ ನಮ್ಮ ಕೊನೆ ಗಳಿಗೆ ಅವರಿಗೆ ಈ ಹಾಡು ಕೇಳಬೇಕು ಅನಿಸ್ತು. ಲತಾ ಮಂಗೇಶ್ಕರ್ ನಾನು ಹೋಗ್ಬಿಟ್ಟೆ. ಒಂದು ಒಳ್ಳೆ ಪ್ರಯತ್ನ ನಡೆದಿದೆ. ಜೊತೆಗೆ ಎಲ್ಲ ಒಳ್ಳೊಳ್ಳೆ ಸ್ನೇಹಿತರಿಂದ ಯಶಸ್ವಿ ಆಗುತ್ತೆ ಚಿತ್ರ. ನಾನು ಇವ್ರು ಹೇಳಿದೆ, ಯಾಕೆಂದ್ರೆ ಯುವ ನಾಯಕರಿಗೆ ಅವ್ರು ಹೇಳಿದ್ರು, ನೀವೇನೇ ಚಿತ್ರ ಮಾಡಿ ಯಶಸ್ವಿ ಆಗ್ತೀರಿ, ಆದ್ರೆ ಎಷ್ಟೇ ಮುಂದೋದ್ರು ಒಂದ್ಸರಿ ಹಾಗಾಗಿ ದಿವ್ಸಕ್ಕೊಂದ್ಸರಿ ಹಿಂದಿರುಗಿ ನೋಡ್ತಾ ಇರಿ, ನಾವು ಹ್ಯಾಗ್ ಬಂದ್ವಿ ಹಾಗಾಗಿದ್ವಿ ಅಂತ. ಯಾಕೆಂದ್ರೆ ಅದು ಹಿರಿಯರಾಗೇನೆ ಹೇಳ್ತಿದ್ದೀರಿ, ಯಾಕೆಂದ್ರೆ ನಾವು ಹೇಳ್ಬಾರ್ದು ಮಾತನ್ನ. ಆದ್ರೆ ನಾವು ಹೇಳ್ಬೇಕು ಅಂತಂದ್ರೆ ಇದು ಒಳ್ಳೆ ಭವಿಷ್ಯ ಇದೆ, ಅದು ಖಂಡಿತ ಒಳ್ಳೆ ಭವಿಷ್ಯ ಇದೆ. ಆದ್ರೆ ನಿಮ್ಮನ್ನ ಯಾರು ಚಿತ್ರಕ್ಕೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಮತ್ತು ಹ್ಯಾಗ್ ಬಂದ್ವಿ ನಾವು, ಹ್ಯಾಗ್ ಕಲ್ತ್ವಿ ನಾವು, ಅದನ್ನ ಮರೀದೇ ಇದ್ರೆ ಅದು ಇನ್ನೂ ಒಂದು ಒಳ್ಳೇದು ಅಂತ ನನಗೆ ಹೇಳ್ತದ್ದು. ಅಪಾರ್ಥ ಮಾಡ್ಕೋಬೇಡಿ ದಯವಿಟ್ಟು. ಭಗವಂತ ಈ ಒಂದು ಒಳ್ಳೆ ಚಿತ್ರ ನಮ್ಮ ದೇಶಕ್ಕೆ, ನಮ್ಮ ಜನಗಳಿಗೆ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಭಗವಂತ ಅವರ ಪ್ರಯತ್ನಕ್ಕೆ ಯಶಸ್ಸು ಕೊಡಲಿ. ಅದರಲ್ಲೂ ಚಾಮುಂಡೇಶ್ವರಿ ತಾಯಿ